ಅಲ್ಲಿ ಸುಗ್ರೀವನ ಭೇಟಿ ಶ್ರೀರಾಮನಿಗಾಗುತ್ತೆ. ಸೀತಾಮಾತೆಯನ್ನು ತಾನು ಹುಡುಕಿ ಕೊಡುವುದಾಗಿ ಸುಗ್ರೀವ ಹೇಳ್ತಾರೆ. ತನ್ನ ಇಡೀ ವಾನರ ಸೈನ್ಯವನ್ನ ಜಗತ್ತಿನ 4 ದಿಕ್ಕುಗಳಿಗೆ ಕಳುಹಿಸಿ ಸೀತಾಮಾತೆಯನ್ನು ಹುಡುಕ್ತೀನಿ ಅಂತ ಸುಗ್ರೀವ ರಾಮನಿಗೆ ಹೇಳ್ತಾರೆ. ಹೇಳುವಾಗ ದಕ್ಷಿಣದ ದಿಕ್ಕಿಗೆ ಹೋಗುವಂಥ ತಂಡ, ಅದಕ್ಕೆ ಅಂಗದ ನೇತೃತ್ವ, ಅದರಲ್ಲಿ ಆಂಜನೇಯನು ಇದ್ದಾರೆ. ಇವರಿಗೆ ನಿರ್ದೇಶನವನ್ನು ಕೊಡ್ತಾನೆ ಸುಗ್ರೀವ. ನೀವು ನಿಮ್ಮ ಹುಡುಕಾಟವನ್ನು ಎಲ್ಲಿಂದ ಆರಂಭ ಮಾಡಬೇಕು ಅಂತ. ನರ್ಮದಾ ನದಿ ತೀರದಿಂದ ನಿಮ್ಮ ಹುಡುಕಾಟವನ್ನು ಪ್ರಾರಂಭ ಮಾಡಿ ಅಲ್ಲಿಂದ ದಕ್ಷಿಣಕ್ಕೆ ಹೋದರೆ ಹಾಗೆ ಗೋದಾವರಿ ನದಿ ತೀರ ಸಿಗುತ್ತೆ. ಅಲ್ಲೆಲ್ಲ ದಟ್ಟವಾದಂತಹ ಕಾಡುಗಳಿದೆ. ಆ ಕಾಡುಗಳಲ್ಲಿ ಸೀತಾಮಾತೆಯನ್ನು ಹುಡುಕಿ ಅಲ್ಲೂ ಸಿಗದೇ ಇದ್ರೆ ಮತ್ತು ದಕ್ಷಿಣಕ್ಕೆ ಹೋಗಿ ಹಾಗೆ ಹೇಳ್ತಾ ಆಂಧ್ರ, ಕುಂಡ್ರ, ಚೋಳ, ಮಾಂಡ್ಯ ಹೀಗೆಲ್ಲ ಬೇರೆ ಬೇರೆ ರಾಜ್ಯಗಳ ಹೆಸರುಗಳನ್ನು ಹೇಳ್ತಾ ಬರ್ತಾನೆ ಸುಗ್ರೀವ. ಅಷ್ಟಕ್ಕೆ ನಿಲ್ಲಿಸದೆ ಕೊನೆಗೆ ಆ ಕನ್ಯಾಕುಮಾರಿ ಭಾಗದಲ್ಲಿ ಒಂದು ಸಮುದ್ರವನ್ನು ಮಾಡಿದರೆ ಮತ್ತೊಂದು 100 ಯೋಜನ ವಿಸ್ತೀರ್ಣದ ಒಂದು ದ್ವೀಪ ಸಿಗುತ್ತೆ. ಈ ದ್ವೀಪವನ್ನು ವಿಶ್ವಕರ್ಮರು ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಹೆಚ್ಚು ಹುಡುಕಬೇಕು ನೀವು ಸೀತಾಮಾತೆಯನ್ನ. ಯಾಕೆ ಅಂತಂದ್ರೆ ಅಲ್ಲೇ ಆ ದುಷ್ಟ ರಾವಣೆಯನ್ನು ಅಂತ ಹೇಳ್ತಾರೆ. ಅಲ್ಲೂ ಸಿಗದೇ ಇದ್ರೆ ಮತ್ತು ದಕ್ಷಿಣಕ್ಕೆ ಹೋಗಬೇಕು. ನಾವಿಡೀ ವರ್ಲ್ಡ್ ಮ್ಯಾಪನ್ನು ಕಣ್ಣಿಂದ ತರಬೇಕು ಮತ್ತು ದಕ್ಷಿಣಕ್ಕೆ ಹೋಗಬೇಕು. ನೀವು ದಕ್ಷಿಣಕ್ಕೆ ಹೋಗುವಾಗ ನಿಮಗೆ ಇಲ್ಲಿ ವೃಷಭಾಕಾರದ ಪರ್ವತಗಳು ಸಿಗುತ್ತೆ, ಯಾವ್ಯಾವ ರೀತಿಯ ವೃಕ್ಷಗಳು ಸಿಗುತ್ತೆ, ಅದೆಲ್ಲದರ ವಿವರಣೆ ಕೊಡ್ತಾ ಹೋಗ್ತಾರೆ. ಅಷ್ಟು ಮಾತ್ರ ಅಲ್ಲ, ಅಲ್ಲೆಲ್ಲ ಮತ್ತೆ ಹೋಗುವಾಗ ನಿಮಗೆ ಸೂರ್ಯವಾನ ಪರ್ವತ ಪ್ರದೇಶ ಸಿಗುತ್ತದೆ ಅಂತ ಹೇಳ್ತಾರೆ. ಅದನ್ನು ದಾಟಿ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ಭಾಗದಲ್ಲಿ. ಯಾಕೆ ಅಂತಂದ್ರೆ ಅದು ಆ ಭಾಗದಲ್ಲಿ ಭೂಮಿಯ ಅಂತ್ಯ ಭಾಗ ಅಂತ ಹೇಳ್ತಾರೆ. ಆ ಭಾಗದಲ್ಲಿ ಭೂಮಿಯ ಅಂತ್ಯ ಭಾಗ ಅಂದ್ರೆ ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಅದು ಇವತ್ತಿನ ಅಂಟಾರ್ಟಿಕಾ ಪ್ರದೇಶ. ಅಂದ್ರೆ ಅಂಟಾರ್ಟಿಕಾ ಪ್ರದೇಶಕ್ಕಿಂತ ಮೊದಲು ಸಿಗುವಂತಹ ಸೂರ್ಯಮಾನ ಪರ್ವತ ಪ್ರದೇಶ ಯಾವುದು ಅಂತ ನೋಡಿದ್ರೆ ಅದು ಇವತ್ತಿನ ನ್ಯೂಜಿಲ್ಯಾಂಡ್ ಅಂತ ಗುರುತಿಸ್ತಾರೆ. ಸಮಸ್ಯೆ ಇದೆ ಇವರಿಗೆ, ಏನಾದರೂ ಹಿಂದೆ ನೋಡ್ತಾ ಇದ್ದಾರಲ್ಲ, ಏನೋ ಸಮಸ್ಯೆ ಹೇಳ್ತಾ ಇಲ್ಲಲ್ಲ. ನೀವು ಹಿಂದೆ ನೋಡೋದ್ರೆಲ್ಲ ಹಿಂದೆ ನೋಡ್ತಿರ್ತಾರೆ. ಅದಾದ ನಂತರ ಇದು ಒಂದು ಭಾಗದಾಯಿತು. ಇಡೀ ಸುಗ್ರೀವ ಹೇಳಿರುವಂತಹ ಅಷ್ಟು ದಾರಿಗಳನ್ನ ಇವತ್ತು ಅದರ ಅಧ್ಯಯನಗಳು, ಸಂಶೋಧನೆಗಳು ನಡೆದಿದೆ. ಅವನು ಹಿಂದೆ ಹೇಳಿದ್ದು ಯಾವುದು, ಇವತ್ತು ಯಾವುದು, ಬೇರೆ ಬೇರೆ ಆಧಾರಗಳನ್ನು ಇಟ್ಕೊಂಡು ಅದನ್ನು ಹುಡುಕುವಂಥ ಪ್ರಯತ್ನಗಳು ನಡೆದಿದೆ. ಈ ಪಶ್ಚಿಮ ದಿಕ್ಕಿಗೆ ಹೋಗುವಂತ ತಂಡಕ್ಕೆ ಸುಷೇಣನ ನೇತೃತ್ವ. ಅವನಿಗೆ ಹೇಳ್ತಾರೆ, ಪಶ್ಚಿಮದಲ್ಲಿ ನಿಮ್ಮ ಹುಡುಕಾಟ ಎಲ್ಲಿಂದ ಆರಂಭ ಆಗಬೇಕು ಅಂದ್ರೆ ಸೌರಾಷ್ಟ್ರದಿಂದ. ಸೌರಾಷ್ಟ್ರ ಅಂದ್ರೆ ಇವತ್ತಿನ ಗುಜರಾತ್ನಿಂದ ಆರಂಭ ಮಾಡಬೇಕು. ಹಾಗೆ ಪಶ್ಚಿಮಕ್ಕೆ ಹೋದ್ರೆ ಬಾಕ್ಲಿಕಾ ಸಿಗುತ್ತೆ. ಬಾಕ್ಲಿಕಾ ಅಂತಂದ್ರೆ ಇವತ್ತಿನ ಕಜಕಿಸ್ತಾನ, ಉಜ್ಬೇಕಿಸ್ತಾನ ಅಂತ ಹೇಳ್ತೀವಿ ಆ ಭಾಗ. ಅಲ್ಲಿಂದ ಮತ್ತೆ ಮುಂದಕ್ಕೆ ಹೋದ್ರೆ ನಿಮಗೆ ಮರುಭೂಮಿ ಸಿಗುತ್ತೆ, ಮರಳುಗಾಡಿನಲ್ಲಿ ತಾಳೆ ಮರದ ಮನಗಳು ಸಿಗುತ್ತೆ. ಅಲ್ಲೆಲ್ಲ ಸೀತಾಮಾತೆಯನ್ನು ಹುಡುಕಿ ಅಲ್ಲೂ ಸಿಗದೇ ಇದ್ರೆ ಮತ್ತು ಮುಂದಕ್ಕೆ ಹೋಗಿ ಮತ್ತು ಪಶ್ಚಿಮಕ್ಕೆ ಹೋಗಿ ಅಂತ ಹೇಳ್ತಾ ಆಫ್ರಿಕಾ, ದಕ್ಷಿಣ ಅಮೆರಿಕದ ತನಕ ವಿವರಗಳನ್ನ ಸುಗ್ರೀವ ಹೇಳ್ತಾ ಹೋಗ್ತಾನೆ. ಸುಗ್ರೀವ ಈ ಎಲ್ಲ ಜಾಗಗಳನ್ನ ಹೇಳ್ತಾನೆ. ಕೇವಲ ಹೆಸರುಗಳನ್ನು ಹೇಳೋದು ಮಾತ್ರವಲ್ಲ, ಅಲ್ಲಿರುವಂತಹ ಜನಾಂಗ ಅಥವಾ ವೃಕ್ಷಗಳು, ಅಲ್ಲಿರುವಂತಹ ನದಿ, ಪರ್ವತ, ಸಮುದ್ರ ಎಲ್ಲ ವಿವರಗಳನ್ನು ಕೊಡ್ತಾ ಹೋಗ್ತಾನೆ. ಇಲ್ಲಿ ಆಶ್ಚರ್ಯ ಆಗೋದೇನು ಅಂತಂದ್ರೆ ಅವನು ಹೇಳುವಂತಹ ಎಲ್ಲ ಶಬ್ದಗಳು ಅದು ಸಂಸ್ಕೃತ ಭಾಷೆಯಲ್ಲಿ. ಇದರ ಅರ್ಥ ಏನು? ಇಡೀ ಜಗತ್ತಿನಾದ್ಯಂತ ಸಂಸ್ಕೃತವನ್ನು ನಮ್ಮ ಹಿರಿಯರು ಪಸರಿಸಿದ್ದಾರೆ ಅಂತ. ಕೇವಲ ಸಂಸ್ಕೃತ ಅಂತಲ್ಲ, ಸಂಸ್ಕೃತ ಅಂದ್ರೆ ಅದರ ಜೊತೆ ಸಂಸ್ಕೃತಿಯನ್ನು ಇಡೀ ಜಗತ್ತಿನಾದ್ಯಂತ ಪಸರಿಸಿದ್ದಾರೆ, ಅಥವಾ ಅಲ್ಲೆಲ್ಲವೂ ಕೂಡ ನಮ್ಮ ಸಂಸ್ಕೃತಿ ಇತ್ತು ಅಂತ ನಾವು ಅರ್ಥ ಮಾಡ್ಕೊಂಡು ಇಡೀ ಜಗತ್ತಿನಾದ್ಯಂತ ರಾಮನ ಕಾಲದಲ್ಲಿ ಇದ್ದಿರ್ತೀವಿ. ಒಬ್ಬ ಅಮೇರಿಕದ ಪ್ರವಾಸಿ ಅವನೇನ್ ಮಾಡ್ತಾನೆ, ಇಡೀ ಜಗತ್ತನ್ನು ತಾನು ನೋಡಬೇಕು ಅಂತ ಬಂದ, ಪ್ರವಾಸಕ್ಕೆ ಹೊರಟ. ಈ ಪ್ರವಾಸಕ್ಕೆ ಹೊರಟವರು ಅವನಿಗೆ ಕಾಡುಗಳನ್ನು ನೋಡಬೇಕಿತ್ತು. ಯಾವ ಉದ್ದೇಶ ಗೊತ್ತಾ?
ಮರುಭೂಮಿ ನೋಡಬೇಕಿತ್ತು, ಮತ್ತೊಂದು ದೇಶಕ್ಕೆ ಹೋದ. ಬೆಟ್ಟ ಗುಡ್ಡಗಳನ್ನು ನೋಡಬೇಕು, ನದಿಗಳನ್ನು ನೋಡಬೇಕು, ಸಮುದ್ರ ನೋಡಬೇಕು, ಹೀಗೆ ಏನೇನನ್ನು ನೋಡಬೇಕು, ಬೇರೆ ಬೇರೆ ದೇಶಗಳಿಗೆ ಹೋದ. ಕೊನೆಗೆ ಭಾರತಕ್ಕೆ ಬಂದ. ಇಲ್ಲೆಲ್ಲ ಓಡಾಟ ಮಾಡ್ಕೊಂಡು ಆಶ್ಚರ್ಯ ಅಂತ ಅನಿಸ್ಬಿಡ್ತು. ಯಾಕೆ ಅಂತಂದ್ರೆ ಯಾವುದೋ ದೇಶಕ್ಕೆ ಮರುಭೂಮಿ ನೋಡ್ಲಿಕ್ಕೆ ಅಂತ ಹೋದವರಿಗೆ ಮರುಭೂಮಿ ಬಿಟ್ಟರೆ ಇನ್ನೇನು ಕಾಣಲಿಲ್ಲ. ಕಾಡನ್ನು ನೋಡ್ಲಿಕ್ಕೆ ದೇಶಕ್ಕೆ ಹೋದರೆ ಕಾಡು ಮಾತ್ರ ಇದೆ. ಆದರೆ ಭಾರತಕ್ಕೆ ಬಂದರೆ ಒಂದು ಕಡೆ ಮರುಭೂಮಿ ಇದೆ, ಇನ್ನೊಂದು ಕಡೆ ಸಮೃದ್ಧವಾದಂತಹ ಕಾಡುಗಳಿದೆ, ನದಿ, ಬೆಟ್ಟ, ಗುಡ್ಡ, ಪರ್ವತ ಎಲ್ಲವೂ ಇದೆ. ಅವನು ತನ್ನ ಅನುಭವ ಇದರಲ್ಲಿ ಬರೀತಾನೆ, ನನಗೆ ಇದೇ ಮೊದಲೇ ಈ ಸಂಗತಿ ಗೊತ್ತಿದ್ದಿದ್ರೆ ನಾನು ಬೇರೆ ಬೇರೆ ದೇಶಗಳಿಗೆ ಹೋಗೋದ್ರ ಮೊದಲೇ ಭಾರತಕ್ಕೆ ಬಂದ್ಬಿಡ್ತಾ ಇದ್ದೆ, ಇಡೀ ಜಗತ್ತಿನ ಪ್ರಕೃತಿ ನೋಡಿದಂತಹ ಅನುಭವ ನನಗಾಗ್ತಿತ್ತು ಅಂತ ಬರೀತಾನೆ. ಅವನಿಗೆ ಒಂದು ಸಂಶಯ ಏನು ಹುಟ್ಟಲಿಕ್ಕೆ ಪ್ರಾರಂಭ ಆಯಿತು ಅಂತಂದ್ರೆ, ನಾನು ಅಮೇರಿಕದಲ್ಲಿ, ನನ್ನನ್ನು ಜಗತ್ತಿನ ದೊಡ್ಡಣ್ಣ ಅಂತ ಕರೀತಾರೆ, ನಮ್ಮ ದೇಶವನ್ನು ಜಗತ್ತಿನ ದೊಡ್ಡಣ್ಣ ಅಂತ ಕರೀತಾರೆ. ಆದರೆ ನಾನು ಭಾರತಕ್ಕೆ ಬರುವ ತನಕ ನನ್ನ ಮನಸ್ಸಲ್ಲೂ ಅಮೇರಿಕವೇ ದೊಡ್ಡದು ಅಂತ ಇತ್ತು, ಯಾವುದೋ ದೃಷ್ಟಿಯಿಲ್ಲ. ಆದರೆ ಭಾರತಕ್ಕೆ ಬಂದ ನಂತರ ನನ್ನ ಅನಿಸಿಕೆಗಳು ಬದಲಾಗಿದೆ. ಯಾಕೆ ಅಂತಂದ್ರೆ ಈ ಪ್ರಕೃತಿ ಸಂಪತ್ತಿನ ಮುಂದೆ, ಭಾರತದಲ್ಲಿರುವಂತಹ ಪ್ರಕೃತಿ ಸಂಪತ್ತಿನ ಮುಂದೆ ನಮ್ಮ ದೇಶ ಹೇಗೆ ದೊಡ್ಡದಾಗಲಿಕ್ಕೆ ಸಾಧ್ಯ ಇದೆ ಅವನು ಯೋಚನೆ ಮಾಡ್ತಾನೆ. ಅಲ್ಲಿ ಯಾವುದೋ ಒಂದಷ್ಟು ನದಿಗಳು ಮಾತ್ರ ಇದೆ, ಅಮೆಜಾನ್ ಮತ್ತು ಮಿಸಿಸಿಪಿ ಅಥವಾ ಇನ್ನೊಂದಷ್ಟು ನದಿಗಳು. ನೀವು ಇಂಗ್ಲೆಂಡ್ ಅಂತಂದ್ರೆ ಥೇಮ್ಸ್ ನದಿ ಕಣ್ಣು ಮುಂದೆ ಬರುತ್ತೆ ನಮಗೆ, ರಷ್ಯಾ ಅಂದರೆ ವೋಲ್ಗಾ ಬರುತ್ತೆ, ಇನ್ಯಾವುದು ಈಜಿಪ್ಟ್ ಅಂತಂದ್ರೆ ಅಲ್ಲಿ ನೈಲ್ ನದಿ ಕಣ್ಣು ಮುಂದೆ ಬರುತ್ತದೆ, ಯಾಂಗ್ಸಿಕಿಯಾನ್ ಮತ್ತು ಹೊಯಾಂಗೋ ಅನ್ನುವಂಥದ್ದು ಚೀನಾದಲ್ಲಿರುವಂಥ ನದಿ. ಈ ಹೇಳಿದ್ದಲ್ಲದೆ ಇನ್ನೊಂದು 4-5 ನದಿಗಳು ಕಣ್ಣು ಮುಂದೆ ಬರಬಹುದು. ಆದರೆ ಭಾರತದಲ್ಲಿ ಗಂಗಾ, ಯಮುನಾ, ಸಿಂಧು, ಸರಸ್ವತಿ, ನರ್ಮದೆ, ತಪತಿ, ತಾಮ್ರಪರ್ಣಿ, ಗಂಡಕಿ, ಕೋಸಿ, ಕಾಳಿ, ಭಾಗವತಿ, ಮೇಘನಾ, ವಿಷ್ಣು, ಚಂದ್ರ, ಸಿಂಗಂ, ಸಟ್ಲೆ, ಪಿಯಾಸ್, ಕೃಷ್ಣ, ಗೋಧ, ತುಂಗ, ಭದ್ರ, ನಂದಿನಿ, ನಳಿನಿ, ಮಾಲವಿ, ಮಲಾಪಹಾರಿ, ನೇತ್ರ, ಸೀತಾ, ವರಾಹಿ, ಅಘನಾಶಿನಿ, ಘಟಪ್ರಭಾ, ಮಲಪ್ರಭಾ, ಕೊಯ್ನಾ, ಅಸಿಕ್ಮ, ಶರಾವತಿ, ಮಾಂಡವಿ, ಬ್ರಹ್ಮಪುತ್ರ, ಕಾವೇರಿ, ಎಷ್ಟೊಂದು ನದಿಗಳಿವೆ. ಯಾವ ದೃಷ್ಟಿಯಿಂದ ಒಂದು ದೇಶ ದೊಡ್ಡದು ಅಂತ ಅವನಲ್ಲ ಅವಲೋಕನ ಮಾಡಿಕೊಳ್ತಾನೆ. ಭಗವಂತ ನಮ್ಮ ದೇಶಕ್ಕೆ ಯಾಕೆ ಇಷ್ಟೊಂದು ಸಂಪತ್ತನ್ನು ಕೊಟ್ಟ ಅಂತಂದ್ರೆ, ಇದು ಭಗವಂತ ತನ್ನ ಲೀಲೆಗೋಸ್ಕರ ಇಡೀ ಜಗತ್ತಿನಲ್ಲಿ ಆಯ್ಕೆ ಮಾಡಿಕೊಳ್ಳುವಂತ ಅಂಗಳ. ಅವನು ಇಲ್ಲಿ ಮಾತ್ರ ಹುಟ್ಟಿದ, ಉಳಿದೆಲ್ಲ ಕಡೆ ಪೋಸ್ಟ್ ಮ್ಯಾನ್ಗಳು ಹೋದರು, ದೇವರ ಸಂದೇಶ ತಗೊಂಡಂತೂ ಬಂದರು. ಆದರೆ ಭಗವಂತ ಹುಟ್ಟಿದ್ದೀವಿ, ಅವನು ಹುಟ್ಟಿದಂಥ ಈ ನೆಲದಲ್ಲಿ ಇದನ್ನ ಸಂಸ್ಕಾರದಿಂದ, ಸಂಸ್ಕೃತಿಯಿಂದ ಇದನ್ನು ತುಂಬಿಸಿದ. ಆ ಸಂಸ್ಕಾರವನ್ನು ನಾವು ಇಡೀ ಜಗತ್ತಿನಾದ್ಯಂತ ನಾವು ಪಸರಿಸಿದ್ದೇವೆ. ಈ ಸಂಸ್ಕಾರ ಅಂತ ಏನು ಪಸರಿಸಿದ್ದು ನಾವು ಬೇರೆ ದೇಶಗಳಲ್ಲಿ ನೋಡುವಾಗ ಏನಿದೆ, ಇದು ಉಳಿದವರ ದೃಷ್ಟಿಯಿಂದ ನೋಡುವಾಗ ದೊಡ್ಡ ಸಂಗತಿ ಅಲ್ಲ, ನಾವು ನಮ್ಮ ದೃಷ್ಟಿಯಿಂದ ನೋಡುವಾಗ ಆದರೆ ಉಳಿದವರಿಗೆ ಅದೇ ಬಹಳ ದೊಡ್ಡ ಸಂಗತಿ. ಏನಿದೆ ನಮ್ಮಲ್ಲಂಥ ಸಂಸ್ಕಾರ ಅನ್ನುವಂಥದ್ದು ಏನಿದೆ? ಬೆಳಗ್ಗೆ ಎದ್ದ ತಕ್ಷಣ ಪ್ರಾರಂಭ ಆಗುತ್ತೆ. ಎದ್ದ ತಕ್ಷಣ ನಾವು ಮಾಡುವ ಮೊದಲ ಕೆಲಸ ಏನು? ನೆಲಕ್ಕೆ ಕಾಲಿಡಬೇಕು. ಆದರೆ ನೆಲಕ್ಕೆ ಕಾಲಿಡುವಾಗ ನಮಗನಿಸೋದಿಲ್ಲ, ಅದು ಯಾವ ಜಡವಸ್ತು ಅಂತ ನಮಗನಿಸೋದಿಲ್ಲ. ಬೇರೆಲ್ಲ ಜಗತ್ತಿನ ದೇಶಗಳಿಗೆ ಅವರಿಗೆ ಈ ನೆಲ ಅನ್ನೋದು ಜಡವಸ್ತು, ಅದು ಕಲ್ಲು, ಮಣ್ಣು, ಬೆಟ್ಟ, ಗುಡ್ಡಗಳಿಗೊಂದು ಜಡವಸ್ತು. ಆದರೆ ನಮಗೇನು? ನಮಗದನ್ನು ಕಂಡ ತಕ್ಷಣ ಅದು ಭೂಮಿ ಮಾತ್ರವಲ್ಲ, ಮಾತೃಭೂಮಿ ಅಂತ ಗೋಚರಾಗುತ್ತೆ. ಅದು ತಾಯಿ, ಅಮ್ಮ ಹೇಳಿಕೊಟ್ಟ ಪಾಠ. ನೆಲ ಅಂದರೆ ತಾಯಿ. ತಾಯಿಯ ಮೇಲೆ ಕಾಲಿಡಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಆದರೆ ಕಾಲಿಡಲೇಬೇಕು, ಅನಿವಾರ್ಯ. ನಮ್ಮ ನಿತ್ಯದ ಕೆಲಸಕ್ಕೋಸ್ಕರ ತಾಯಿ ಮೇಲೆ ಕಾಲಿಡಬೇಕು. ಆದರೆ ಅದಕ್ಕೊಂದು ಸಣ್ಣ ಕ್ಷಮಾಪಣೆ. ಸಮುದ್ರ ವಸನೆಯ ದೇವಿ ಪರಮಪ್ರಸನ್ನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಿಸು. ಮೊದಲು ಕ್ಷಮಾಯಾಚನೆ ಮಾಡ್ತಾ ಅದು ದಿನಚರಿಯನ್ನು ಆರಂಭ ಮಾಡಿ. ಅಮ್ಮ ಹೇಳ್ಕೊಂಡು ಪಾಠ. ಸ್ನಾನಕ್ಕೆ ಹೋಗುವಾಗ ನಮ್ಮ ನಡವಳಿಕೆ ಹೇಗೆ? ಸ್ನಾನ ಅಂತಂದಾಗ ನಮ್ಮ ನೀರಿನ ಮೂಲಗಳು ಬೇರೆ ಬೇರೆ ಇದ್ದಿರ್ಬೋದು. ಆದರೆ ನಮಗೇನಾಗುತ್ತೆ, ನೀರನ್ನು ಕಂಡ ತಕ್ಷಣ ನಮ್ಮ ಭಕ್ತಿ ಉದ್ದೀಪನಗಳು. ಅಲ್ಲಿ ಗಂಗೆ, ಯಮುನೆ, ಸಿಂಧು, ಸರಸ್ವತಿ ಎಲ್ಲರೂ ಕಾಣ್ತಾ ಬಂತು. ನಾವೇನು ಹೇಳೋದು? ಗಂಗೆ, ಯಮುನೆ, ಚೈತ್ರ, ಗೋದಾವರಿ, ಸರಸ್ವತಿ, ನರ್ಮದೆ, ಸಿಂಧು, ಕಾವೇರಿ, ಜಲೇಸ್ಮಿನ್ ಸನ್ನಿಧಿತು ಅಂತ ಹೇಳಿ ಆ ನೀರಲ್ಲಿ ಸ್ನಾನ ಮಾಡ್ತಾ ನನ್ನನ್ನು ಪಾವನವನ್ನಾಗಿಸಿ ಅಂತ ಹೇಳ್ತಾ ಸ್ನಾನ ಮಾಡ್ತಾರೆ. ಸುಮ್ಮನೆ ಸ್ನಾನ ಮಾಡೋದ್ರಿಂದ ಮೈ ಒಳ್ಳೆ ದೂರಾಗುತ್ತೆ. ಈ ಶ್ಲೋಕ ಹೇಳೋದ್ರಿಂದ ಮನಸ್ಸಿನ ಕೊಡೆಯು ದೂರಾಗುತ್ತೆ. ಮೈ ಮತ್ತು ಮನಸ್ಸುಗಳೆರಡರ ಕೊಡೆಯು ದೂರವಾದಾಗ ಮಾನವ ಅವನು ಮಾಧವನಾಗಲ್ಲ. ಅಮ್ಮ ಬೆಳಿಗ್ಗೆ ಗೋವಿಗೆ ಪೂಜೆ ಮಾಡ್ತಾ ಇರ್ತಾಳೆ. ಮಗ ಕೇಳ್ತಾಳೆ, ಯಾಕೆ ಅದಕ್ಕೆ ಪೂಜೆ ಇಲ್ಲ? ಉಳಿದ ಬೇರೆ ಪ್ರಾಣಿಗಳಿಗೆಲ್ಲ ಮನೆಯಲ್ಲಿ, ಅದಕ್ಕೆ ಮಾತ್ರ ಯಾಕೆ ಪೂಜೆ ಇಲ್ಲ? ಅಮ್ಮ ಹೇಳ್ತಾಳೆ, ಗೋವಿನ ಮಹತ್ವವನ್ನು ಹೇಳ್ತಾಳೆ. ಅದು ಯಾಕೆ ತಾಯಿ ಅನ್ನುವಂಥದ್ದನ್ನು ಹೇಳ್ತಾಳೆ.
ಆ ಹೇಳಿದ ಕ್ಷಣದಿಂದ ಅವನಿಗೇನು, ಮಗುವಿಗೇನು, ಅದು ನನ್ನ ತಾಯಿ. ಯಾಕಂದ್ರೆ ಅಮ್ಮ ನನಗೆ ಹಾಲನ್ನು ಕೊಡುವುದು ಕೆಲವು ಸಮಯ ಮಾತ್ರ, ಜೀವನ ಪೂರ್ತಿ ಹಾಲನ್ನು ಕೊಡುತ್ತದೆ. ಹಾಗೆ ಆ ಕ್ಷಣದಿಂದ, ಅಮ್ಮ ಹೇಳಿದ ಕ್ಷಣದಿಂದ ಗೋವು ನನಗೆ ತಾಯಿ, ನೆಲ ನನಗೆ ತಾಯಿ, ನೀರು ನನಗೆ ತಾಯಿ, ಈ ಭಾವಗಳು ನಮ್ಮಲ್ಲಿ ಬಂದುಬಿಟ್ರೆ ಆ ಒಬ್ಬ ವ್ಯಕ್ತಿಯನ್ನು ಎಷ್ಟು ಎತ್ತರ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ ಯೋಚನೆ ಮಾಡಿ. ನೆಲ ನನ್ನ ತಾಯಿ ಅನ್ನುವಂಥ ಭಾವ ನಮ್ಮ ಬಂದ್ಬಿಟ್ರೆ ನಮ್ಮ ಯೋಚನೆಗಳೇನು? ಈ ನೆಲಕ್ಕೆ ಅಪಮಾನವಾದಾಗ ನಾವು ಸಿಡಿದು ಹೇಳ್ತೇವೆ. ನೆಲಕ್ಕೆ ಅಪಮಾನ ಅಂದರೆ ತಾಯಿಗೆ ಅಪಮಾನ, ತಾಯಿಗೆ ಅಪಮಾನ ಆಗಿದ್ದಂತ ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿ ಸಿಡಿದು ಹೇಳ್ತೇವೆ. ನಮ್ಮಲ್ಲಿ ಅವರು ನದಿ ಹರಿತಾ ಇದೆ, ಆ ನದಿ ಅಂದ್ರೆ ಅದು ಸುಮ್ಮನೆ ನದಿಯಲ್ಲ, ಅದು ನಮಗೆ ತಾಯಿ ಸ್ವರೂಪಿ. ಯಾರೋ ತಮ್ಮ ಸ್ವಾರ್ಥಕ್ಕೋಸ್ಕರ ಅದನ್ನು ಮಲಿನಗೊಳಿಸ್ತಾ ಇದ್ದಾರೆ ಅಂತಂದಾಗ ನಮ್ಮಲ್ಲಿ ಆ ಮಾತೃಭಾವ ಜಾಗೃತ ಆಗುತ್ತೆ. ನಾವು ಅದರ ವಿರುದ್ಧ ಸಿಡಿದೇಳ್ತೀವಿ. ಗೋವಿನ ವಿರುದ್ಧ, ಗೋವನ್ನ ಹತ್ಯೆ ಮಾಡುವುದು ಇತ್ಯಾದಿ ಮಾಡಿದಾಗ ಅದರ ವಿರುದ್ಧ ಸಿಡಿದೇಳ್ತೀವಿ. ಯಾಕಂದ್ರೆ ಅದೆಲ್ಲವೂ ತಾಯಿ ಸ್ವರೂಪ. ಅಕಸ್ಮಾತ್ ಈ ಭಾವಗಳು ಪ್ರತಿ ಮನೆಗಳಲ್ಲೂ ಬಂದರೆ ಕೂಡ ಈ ಗೋಹತ್ಯೆ ವಿಷಯದ ಅವಶ್ಯಕತೆ ಇದೆ. ಹೀಗೆ ತಾಯಿ ಹೇಳಿದಂಥ ಪಾಠವನ್ನು ಮಗ ತೆಗೆದುಕೊಂಡು ಅವನು ಬೆಳೀತಾ ಅವನು ಬೆಳೀತಾ ಇದ್ದ ಹಾಗೆ ಆ ಭಾವವು ಉನ್ಮತ್ತವಾಗ್ತಾ ಹೋಗುತ್ತೆ. ಕೊನೆಗೆ ಅವನಿಗೆ ಬರುವುದೇನು ಅಂತಂದ್ರೆ ಈ ದೇಹ ಅದು ಈ ದೇಶಕ್ಕೋಸ್ಕರ ಅಂತ. ನಮಗೆ ಗೊತ್ತಿರಬಹುದು, ರಾಮ್ ಪ್ರಸಾದ್ ಬಿಸ್ಮಿಲ್ ಅಂತ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ. ಕೇಳಿದೀವ? ಹೆಸರು ಕೇಳಿದೀವ? ರಾಮ್ ಪ್ರಸಾದ್ ಬಿಸ್ಮಿಲ್ ಜೈಲಿನಲ್ಲಿದ್ದ. ಅವನನ್ನು ನೋಡೋದಕ್ಕೆ ಒಂದು ತಾಯಿ ಬರ್ತಾರೆ. ಯಾಕೆ ರಾಮ್ ಪ್ರಸಾದ್ ಬಿಸ್ಮಿಲ್ ಜೈಲಿಂದ ಹೊರಗೆ ಬರಲಿಕ್ಕಿಲ್ಲ, ಅವನಿಗೆ ಮರಣದಂಡನೆ ಘೋಷಣೆ ಆಗಿದೆ. ಕೆಲವು ದಿನದಲ್ಲಿ ಮಗ ಗಲ್ಲಿಗೆ ಹೋಗ್ತಾನೆ, ಅವನಿಗೆ ಕುತ್ತಿಗೆಗೆ ನೇಣು ಹಾಕ್ತಾರೆ. ಆ ಹೊತ್ತಿಗೆ ತಾಯಿಗೆ ನೋಡ್ಲಿಕ್ಕೆ ತಾಯಿ ಬಂದಾಗ ತಾಯಿಯನ್ನು ನೋಡುತ್ತಾನೆ. ನೋಡಿ ಕಡ್ಡಿ ಬರುತ್ತೆ ರಾಮ್ ಪ್ರಸಾದ್ ಬಿಸ್ಮಿಲ್. ಆಗ ಇನ್ನು ಕೇಳ್ತಾರೆ, ರಾಮ್ ಪ್ರಸಾದ್ ಬಿಸ್ಮಿಲ್ ಅಮ್ಮ ಕೇಳ್ತಾರೆ, ನನ್ನ ಮಗ ಅವನು ಗಲ್ಲಿಗೆ ಹೋಗ್ತಾ ಇದ್ದಾರೆ, ಗಲ್ಲಿಗೆ ಹೋಗ್ತಾ ಇರೋದು ಏನೋ ಬೇರೆ ಏನೋ ಚಟುವಟಿಕೆ ಮಾಡಿ ಅಲ್ಲ, ಈ ದೇಶದ ಕೆಲಸ ಮಾಡಿದ್ದಕ್ಕೋಸ್ಕರ ಅವನು ಗಲ್ಲಿಗೆ ಹೋಗ್ತಾ ಇದ್ದಾನೆ. ನಾನು ಹೆಮ್ಮೆಯಿಂದ ಇಡೀ ಊರಲ್ಲೆಲ್ಲ ಹೇಳ್ಕೊಂಡು ಬಂದೆ. ನೀನು ಬಂದ್ರೆ ಇಲ್ಲಿ ಗಂಡು ಮಗನಾಗಿ ಅಳುತ್ತಾ ಇದೆಯಾ, ಕಣ್ಣೀರು ಹಾಕ್ತಾ ಇದೆಯಾ ಅಂತ ಪ್ರಶ್ನೆ ಅಮ್ಮನ. ಅದಕ್ಕೆ ಅವನು ಕಣ್ಣೀರು ಒರೆಸ್ಕೊಂಡು ಹೇಳ್ತಾನೆ, ನಾನು ಸಾವಿಗೋಸ್ಕರ ಅಂಚೆ ಕಣ್ಣೀರು ಹಾಕ್ತಾ ಇಲ್ಲ, ನನಗಿಂತ ಎತ್ತರವಾಗಿ ಬೆಳೆದು ನಿಂತ ಮಗ ಗಲ್ಲಿಗೆ ಹೋಗ್ತಾ ಇರುವಾಗ ಹರಸತಕ್ಕಂಥ ಶ್ರೇಷ್ಠ ತಾಯಿ ನೀನು. ಅಂತ ತಾಯಿಯ ಬಸ್ಸಲ್ಲಿ ನನಗೆ ಆ ದೇವರು ನನಗೆ ಜನ್ಮ ಕೊಟ್ಟನಲ್ಲ, ಅವನಿಗೆ ಕೃತಜ್ಞತೆ ಅರ್ಪಿಸುವ ಕಣ್ಣೀರಿದೆ ಅಂತ ರಾಮ್ ಪ್ರಸಾದ್ ಬಿಸ್ಮಿಲ್ ಹೇಳ್ತಾರೆ. ನಾವು ಭಗತ್ ಸಿಂಗ್ನ ಕಥೆಯನ್ನು ಕೇಳಿದ್ದೀವಿ. ಒಬ್ಬ ಭಗತ್ ಸಿಂಗ್ ತಾನು ಬರೀ ಗಲ್ಲಿಗೆ ಹೋಗ್ತಾ ಇರುವ ತನ್ನ ಗೆಳೆಯರ ಜೊತೆ ಬರ್ತಾರೆ. ಸುಖದೇವ್ ಮತ್ತು ರಾಜ್ಗುರು ಅವ್ರ ಜೊತೆಗೆ ಬರ್ತಾರೆ. ಬರುವಾಗ ಹಾಡ್ತಾ ಬರೋದು. ಎಂತ ಹಾಡು ಅಂತ ಕೇಳಿದ್ರೆ ರಂಗದೇವ ಸುಂದಿ ಚೋಲ ಅಂತ ಹಾಡ್ತಾ ಬರ್ತಾರೆ. ಬರುವಾಗ ಅಲ್ಲಿ 5 ಜನ ಅಧಿಕಾರಿಗಳಿದ್ರು. ಅವರನ್ನ 5 ಜನ ಅಧಿಕಾರಿಗಳನ್ನು ನೋಡಿ, ನೀವೆಲ್ಲ ಅದೃಷ್ಟವಂತರು ಅಂತ ಭಗತ್ ಸಿಂಗ್ ಹೇಳ್ತಾರೆ. ಅದಕ್ಕಾಗಿ ಒಬ್ಬ ಅಧಿಕಾರಿಯನ್ನು ವ್ಯಂಗ್ಯ ಮಾಡ್ತಾನೆ, ಕ್ಷಣದಲ್ಲಿ ಹೆಣವಾಗುವ ನೀನು ನಮ್ಮ ಅದೃಷ್ಟವನ್ನು ಹೇಳ್ತಾ ಇದೆಯಾ ಅಂತ ಪ್ರಶ್ನೆ. ಅದಕ್ಕೆ ಭಗತ್ ಸಿಂಗ್ ಹೇಳುವುದು, ತಾಯ್ನಾಡಿನ ಮುಕ್ತಿಗಾಗಿ, ಸ್ವಾತಂತ್ರ್ಯದ ಪ್ರಾಪ್ತಿಗಾಗಿ ಈ ನಾಡಿನ ಯುವಕ ಎಷ್ಟು ಸಂತೋಷದಿಂದ ತನ್ನ ಕೊರಳನ್ನು ಉರುಳಿಗೆ ಕೊಡ್ತಾ ಇದ್ದಾನೆ, ಅದನ್ನು ನೋಡುವಂತಹ ಭಾಗ್ಯ ನನ್ನ ದೇಶದ 30 ಕೋಟಿ ಜನಗಳ ಪೈಕಿ ನೀವೇ ಜನತೆಗೆ ಸಿಕ್ಕಿದೆ, ನೀವು ಭಾಗ್ಯವಂತರಲ್ವಾ ಅಂತ ಪ್ರಶ್ನೆ. ಯಾವಾಗ ಇದು? ಇನ್ನು ಡೆಲ್ಲಿಗೆ ಹೋಗುವುದಕ್ಕಿಂತ ಸ್ವಲ್ಪ ಹೊತ್ತು ಮುಂಚೆ. ಒಬ್ಬ ಚಂದ್ರಶೇಖರ್ ಆಜಾದ್ ಅವನ ಮರದ ಮರೆಯಲ್ಲಿ ನಿಂತುಕೊಂಡಿದ್ದಾನೆ. ಸುತ್ತ ಬ್ರಿಟಿಷ್ ಪೊಲೀಸ್ ಇದ್ದಾರೆ. 5 ಜನರನ್ನು ಇದ್ದಂತ 6 ಗುಂಡುಗಳಲ್ಲಿ 5 ಜನರನ್ನ ಆಗಲೇ ಅವರು ಕಳಿಸಿಯಾಗಿದೆ, ಈ ಲೋಕದಿಂದ ಕಳಿಸಿಯಾಗಿದೆ. ಇದು ಒಂದು ಗುಂಡು ಉಳಿದಿದೆ. ಈ ಒಂದು ಗುಂಡು ಉಳಿದಿದೆ, ನಾನು ಇಲ್ಲಿಂದ ಹೊರಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಸರ್ಪಗಾವರು ಪೊಲೀಸರು, ಬ್ರಿಟಿಷರು. ಈ ಒಂದು ಪ್ರತಿಜ್ಞೆ ಏನಿತ್ತು, ಹಿಂದೆ ಸಣ್ಣ ವಯಸ್ಸಿನಲ್ಲಿ ಸಿಕ್ಕಿ ಬಿಟ್ಟಿದ್ದವರ ಕೈಗೆ. ಆನಂತರ ಪ್ರತಿಜ್ಞೆ ಮಾಡಿದ್ದ, ನಾನಿನ್ನು ನಿಮ್ಮ ಕೈಗೆ ಸಿಗೋದಿಲ್ಲ, ನಾನು ಎಂದಿಗೂ ನಾನು ಸ್ವತಂತ್ರನೇ ಆಗಿ ಇರ್ತೇನೆ ಅಂತ ಹೇಳಿದ್ದ. ಅದಕ್ಕೋಸ್ಕರ ಆಜಾದ್ ಅಂತ ಹೆಸರು. ಆ ಥರ ಹೇಳಿದ. ಈಗ 5 ಜನರನ್ನು ಕೊಂದಾಗಿದೆ, ಆದರೆ ಒಂದು ಗುಂಡು ಮಾತ್ರ ಉಳಿದಿದೆ. ಸುತ್ತು ಬಂದಿದ್ದಾರೆ. ಏನ್ ಮಾಡಬೇಕು? ಪ್ರತಿಜ್ಞೆ ಉಳಿಸ್ಕೊಳ್ಬೇಕು. ಅದಕ್ಕೋಸ್ಕರ ನಾನು ಸ್ವತಂತ್ರನಾಗಿಯೇ ಸಾಯಬೇಕು ಅಂತ ಆ ಗುಂಡಿನಿಂದ ತಾನು ಆತ್ಮಾರ್ಪಣೆ ಮಾಡಿಕೊಂಡ. ಇದೆಲ್ಲವೂ ಬಂದು ಎಲ್ಲಿಂದ ಅಂತ ಕೇಳಿದ್ರೆ ಆ ತಾಯಿ ಹೇಳಿಕೊಟ್ಟಂತ ಪಾಠದ ಕಾರಣಕ್ಕೋಸ್ಕರ. ಅಲ್ಲಿಂದ ಮನೆಯಿಂದ ಬರುವಂತ ಸಂಸ್ಕಾರ ಇದೆ.
ತನ್ನ ಇಡೀ ಬದುಕು ಅದು ಸಮಾಜಕ್ಕೋಸ್ಕರ, ರಾಷ್ಟ್ರಕ್ಕೋಸ್ಕರ ಅಂತ ಯೋಚನೆ ಮಾಡಿದ ಕಾರಣಕ್ಕೋಸ್ಕರ ಅದೆಲ್ಲವೂ ಗೊತ್ತಿರುವಂಥದ್ದು. ಇಂಥ ಸಾವಿರ ಘಟನೆಗಳನ್ನು ನಮ್ಮ ಇತಿಹಾಸದಲ್ಲಿ ನಾವು ಈ ರೀತಿಯನ್ನು ನೋಡಲಿಕ್ಕೆ ಸಾಧ್ಯ ಇದೆ. ಸಾಮಾನ್ಯವಾಗಿ ಭಾರತ ಅಂತ ಹೇಳಿದ ತಕ್ಷಣ ನಮಗೆಲ್ಲರೂ ಇಲ್ಲಿ ಬಂದವರಿಗೆ ಆ ಭಾವ ಇಲ್ಲ. ಅಂದರೆ ಹೊರಗಡೆಯ ನೀವು ಯಾವುದೇ ಕಾಲೇಜುಗಳನ್ನು ಹೋಗಿ ಕೇಳಿ, ಭಾರತ ಅಂದರೆ ಉಳಿದೆಲ್ಲ ದೇಶಕ್ಕಿಂತ ಬಹಳ ನಂತರ ದೇಶ ಅನ್ನುವಂಥ ಭಾವ ಅವರ ಮನಸ್ಸಲ್ಲಿದೆ. ಅದಕ್ಕೆ ಬ್ರಿಟಿಷರು ಬಂದ ನಂತರ ಇಲ್ಲಿ ರೈಲುಗಳು ಬಂತು, ಇನ್ನೊಂದು ಬಂತು, ನಮಗೆ ಸ್ವಲ್ಪ ಅಭಿವೃದ್ಧಿ, ರಸ್ತೆ ಇತ್ಯಾದಿ ಗೊತ್ತಾಯಿತು ಅನ್ನುವಂಥ ಭಾವ ಬಹುತೇಕರಲ್ಲಿ. ಆದರೆ ವಿಮಾನದ ಕಲ್ಪನೆ ಕೇಳುವಾಗ, ರೈಟ್ಸ್ ಹೋದವರು ಅಂತ ಹೇಳುವಾಗ ನಿಮಗೆ ಇಲ್ಲಿ ರಾಮಾಯಣ ಪಾಠ ಮಾಡುವಾಗ ಹೇಳ್ತಾರೆ, ಅಲ್ಲೂ ವಿಮಾನ ಬರುತ್ತಲ್ಲ, ಪುಷ್ಪ ವಿಮಾನ ಮೆರವಣಿಗೆ ಬರುತ್ತಲ್ಲ, ಅಲ್ಲೂ ಆ ಮೆರವಣಿಗೆ ಬರುತ್ತೆ. ಅಂದ್ರೆ ಹಿಂದಿನ ಕಾಲದಿಂದಲೂ ನಮ್ಮಲ್ಲಿ ವಿಮಾನಗಳು ಇತ್ತು ಅನ್ನುವಂಥದ್ದು ಒಂದು ಭಾಗ. ಸಾಹಿತ್ಯ ಎಷ್ಟು ಎಲ್ಲಿಂದ ಪ್ರಾರಂಭ ಆಯಿತು? ನಮ್ಮಷ್ಟು ಪುರಾತನ ಸಾಹಿತ್ಯ, ಭಾರತದ ಸಾಹಿತ್ಯ, ಅದಕ್ಕಿಂತ ಹಿಂದಿನ ಸಾಹಿತ್ಯ ನೀವು ನೋಡ್ಲಿಕ್ಕೆ ಹೋದರೆ ರಾಮಾಯಣಕ್ಕಿಂತ ಪುರಾತನವಾದ ಸಾಹಿತ್ಯ ನಿಮಗಿನ್ನೂ ಕಾಣಲಿಕ್ಕೆ ಸಿಗೋದಿಲ್ಲ. ರಾಮಾಯಣ ಜಗತ್ತಿನ ಮೊತ್ತ ಮೊದಲ ಸಾಹಿತ್ಯ, ವಾಲ್ಮೀಕಿ ಜಗತ್ತಿನ ಮೊತ್ತ ಮೊದಲ ಕವಿ. ಮಹಾಭಾರತ ಜಗತ್ತಿನ ಅತ್ಯಂತ ದೊಡ್ಡ ಗ್ರಂಥ. ಈ ರಾಮಾಯಣ ಮತ್ತು ಮಹಾಭಾರತಗಳು ಅದು ಕೇವಲ ಗ್ರಂಥಗಳಲ್ಲ, ನಮ್ಮ ಜೀವನಕ್ಕೆ ಈ ಜಗತ್ತು ಇರುವ ತನಕ ಅದು ಪಾಠ ಹೇಳುವಂತ ಗ್ರಂಥಗಳನ್ನೆಲ್ಲ. ಒಬ್ಬರು ಹಿರಿಯರು ಪ್ರವಾಸ ಮಾಡ್ತಾ ಇದ್ದಾರೆ. ಇದು ಬಹಳ ಹಿಂದೆ, ಯಾವಾಗ ಆರಂಭದ ಕಾಲದಲ್ಲಿ ರಾಮಾಯಣ ದೂರದರ್ಶನದಲ್ಲಿ ಬರ್ತಾ ಇತ್ತು, ಆಗ ಎಲ್ಲ ಬ್ಲ್ಯಾಕ್ ಅಂಡ್ ವೈಟ್ ಟಿವಿಗಳಿತ್ತು. ಆ ಕಾಲದಲ್ಲಿ ಇವರು ಪ್ರವಾಸ ಮಾಡ್ತಾ ಇದ್ದಾರೆ ದೆಹಲಿಯಲ್ಲಿ. ಜೋರಾಗಿ ಮಳೆ ಬಂತು. ಈ ಮಳೆ ಬಂದ ನಂತರ, ಮಳೆ ಬಂದ ತಕ್ಷಣ ಅವರೇನ್ ಮಾಡುತ್ತಾರೆ, ತುಂಬಾ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗಬೇಕು, ಜೋರಾಗಿ ಮಳೆ ಬರ್ತಾ ಇದೆ, ಅದಕ್ಕೊಂದು ಮನೆಯ ಮುಂದೆ ವಾಹನವನ್ನು ನಿಲ್ಲಿಸ್ತಾರೆ. ವಾಹನವನ್ನು ನಿಲ್ಲಿಸಿ, ಯಾರ ಮನೆ ಏನೋ ಗೊತ್ತಿಲ್ಲ, ಆ ಮನೆಗೆ ಹೋಗ್ತಾರೆ, ಮನೆ ಬಾಗಿಲು ಬಡಿತಾರೆ. ಅವರ ಹೆಸರು ಪ್ರೊಫೆಸರ್ ರಾಜೇಂದ್ರ ಸಿಂಗ್ ಜಿ ಅಂತ, ಅಜ್ಜುಬಿಯಾ ಅಂತ ನಾವು ಅವರನ್ನ ಕರೀತಾ ಇದ್ದೀವಿ. ಅವರ ಮನೆಗೆ ಹೋದಾಗ ಮನೆ ಯಜಮಾನ ಬಾಗಿಲು ತೆಗಿತಾರೆ. ಬಾಗಿಲು ತೆಗೆದ ತಕ್ಷಣ ಒಳಗಿನ ದೃಶ್ಯ ನೋಡಿ ಇವರಿಗೆ ಬಹಳ ಆನಂದ ಆಗುತ್ತೆ, ಆಶ್ಚರ್ಯವೂ ಆಗುತ್ತೆ. ಆನಂದ ಯಾಕೆ ಅಂತ ಕೇಳಿದ್ರೆ, ಆ ಮನೆಯವರೆಲ್ಲರೂ ಸೇರಿ ಕುಟುಂಬ ಸಮೇತರಾಗಿ ರಾಮಾಯಣ ನೋಡ್ತಾ ಇದ್ದಾರೆ ಟಿವಿಯಲ್ಲಿ. ಆಶ್ಚರ್ಯ ಯಾಕೆ ಅಂತ ಕೇಳಿದ್ರೆ, ಅದು ಮುಸಲ್ಮಾನರ ಮನೆ. ಇವರಿಗೆ ಆಶ್ಚರ್ಯ ಆಯಿತು, ನೀವು ಮುಸಲ್ಮಾನರಾಗಿದ್ದುಕೊಂಡು ರಾಮಾಯಣ ತೋರಿಸ್ತಾ ಇದ್ದೇವೆ ಮಕ್ಕಳಿಗೆ ಅಂತ ಮನೆ ಯಜಮಾನಿಗೆ ಕೇಳಿದಾಗ, ಮನೆ ಯಜಮಾನ ಹೇಳ್ತಾನೆ, ನಾನು ನನ್ನ ಮಗನಿಗೆ ರಾಮನ ಕಥೆಯನ್ನು ತೋರಿಸುವುದರಿಂದ ಅವನು ರಾಮನ ಗುಣಗಳನ್ನು ಕಲಿಸ್ಕೊಡ್ತಾನೆ. ತಂದೆಯ ಮಾತಿಗೆ ಎಷ್ಟು ಬೆಲೆ ಕೊಡಬೇಕು, ಅಣ್ಣ ತಮ್ಮಂದನ್ನು ಹೇಗೆ ನೋಡ್ಕೊಳ್ಬೇಕು, ಪತ್ನಿಯನ್ನು ಹೇಗೆ ನೋಡ್ಕೊಳ್ಬೇಕು, ಸಮಾಜದ ಜನರ ಮಾತಿಗೆ ಯಾವ ರೀತಿ ಬೆಲೆ ಕೊಡಬೇಕು, ಈ ರೀತಿ ಎಲ್ಲ ಗುಣಗಳ ಆದರ್ಶ ಪುರುಷ ರಾಮ. ನನ್ನ ಮಗನಿಗೆ ರಾಮನ ಕಥೆಯನ್ನು ತೋರಿಸುವುದರಿಂದ ಅವನು ರಾಮನ ಗುಣಗಳನ್ನು ಬೆಳೆಸಿಕೊಡ್ತಾನೆ, ನನಗೂ ಭವಿಷ್ಯ ಇದೆ. ನಾನು ಮುಸಲ್ಮಾನ ಅನ್ನೋ ಕಾರಣಕ್ಕೋಸ್ಕರ ಔರಂಗಜೇಬನ ಕಥೆಯನ್ನೇನಾದರೂ ಹೇಳಿದ್ರೆ, ತಂದೆಯನ್ನು ಕೊಲ್ಲೋದು ಹೇಗೆ, ಅಣ್ಣ ತಮ್ಮನನ್ನು ಜೈಲಲ್ಲಿ ಬಿಡೋದು ಹೇಗೆ, ಇದೆಲ್ಲ ಕಲ್ತ್ಕೊಳ್ತಾನೋ, ಅದಕ್ಕೋಸ್ಕರ ನನ್ನ ಭವಿಷ್ಯಕ್ಕೋಸ್ಕರ ನಾನು ರಾಮಾಯಣ ತೋರಿಸ್ತೀನಿ ಅಂತ ಅವರು ಹೇಳ್ತಾರೆ. ಈ ರಾಮಾಯಣ ಮತ್ತು ಮಹಾಭಾರತಗಳು ಅದು ಕೇವಲ ಗ್ರಂಥಗಳಲ್ಲ, ಜಗತ್ತಿನ ಮೊದಲ ದೊಡ್ಡ ಗ್ರಂಥಗಳು ಮಾತ್ರವಲ್ಲದೆ ಅದು ಇಡೀ ಸಮಾಜಕ್ಕೆ ದಾರಿ ತೋರಿಸುವ ಗ್ರಂಥಗಳು ಅನ್ನುವಂಥದ್ದನ್ನ ನಾವು ಅನೇಕ ದಿನಗಳಲ್ಲಿ ನಾವು ಅದನ್ನು ಕಲಿತಾ ಬರ್ತಾ ಇದ್ದೇವೆ. ಜಗತ್ತಿಗೆ ಮೊದಲು ಗಣಿತವನ್ನು ಹೇಳಿದಂಥವ್ರು ಯಾರು ಅಂದ್ರೆ, ನಮಗೆಲ್ಲ ಗಣಿತವೆಲ್ಲ ಇವತ್ತು ನಾವು ಲೆಕ್ಕ ಮಾಡ್ತಾ ಇರುವಂತಹ ಗಣಿತ ಕೇವಲ ಬ್ರಿಟಿಷರ ಕಾಲದಿಂದ ಬಂತು ಅನ್ನುವಂಥದ್ದಲ್ಲ. ನಮ್ಮಲ್ಲೂ ಬಹಳ ಪ್ರಾಚೀನ ಕಾಲದಿಂದ ನಾವು ಗಣಿತವನ್ನು ಮಾಡ್ತಾ ಇದ್ದೇವೆ. ಗಣಿತದ ಲೆಕ್ಕಾಚಾರಗಳು ನಮ್ಮಲ್ಲಿ ಇವತ್ತು ನಾವು ಬರೆಯುವಂತ 1-2 ಅಂಕಿಗಳಿಂದ ಹಿಡಿದು ಎಲ್ಲವೂ ಭಾರತೀಯರೇ, ನಮ್ಮದೇ ಅದೇ. ನಾವು ಇವತ್ತು ಪೈಥಾಗರಸ್ನ ಪ್ರಮೇಯ ಅಂತ ಹೇಳ್ತೇವೆ. ಆದ್ರೆ ಆ ಪೈಥಾಗರಸ್ನ ಪ್ರಮೇಯವನ್ನ ಅವನಿಗಿಂತ 300 ವರ್ಷಗಳ ಮೊದಲು ಬೋಧಾಯನ ಹೇಳಿರುವಂತಹ ಸೂತ್ರ, ಅಥವಾ ಅವನಿಗಿಂತ ಮೊದಲು ಒಂದಷ್ಟು ಜನ ಹೇಳಿದ್ದಾರೆ. ಅದು ನಮಗೆ ನೆನಪಿರುವುದು ಕೇವಲ ಪೈಥಾಗರಸ್ ಮಾತ್ರ. ಮತ್ತು ನಾವು 0ಯನ್ನು ಕೊಟ್ಟಿದ್ದೀವಿ ಅಂತ, 0ಯನ್ನ ಅಕಸ್ಮಾತ್ ಕೊಡದೇ ಹೋಗಿದ್ದಿದ್ರೆ ಇವತ್ತು ಜಗತ್ತಿನ ಗಣಿತ ಶೂನ್ಯವಾಗಿ ಬಿಡ್ತಾ ಇತ್ತು ಅಂತ ಹೇಳ್ತಾರೆ. ಮತ್ತು ನಮ್ಮ ಗಣಿತ ಎಷ್ಟು ಪುರಾತನವಾದದ್ದು ಮತ್ತು ಎಷ್ಟು ದೊಡ್ಡದಾಗಿತ್ತು ಅನ್ನುವಂಥದ್ದಕ್ಕೆ ನಾವು ಮತ್ತೆ ಮಹಾಭಾರತಕ್ಕೆ ಹೋಗಬೇಕು. ಅಲ್ಲಿ ಒಂದು ಅಕ್ಷೌಹಿಣಿ ಅಂತ ಶಬ್ದ ಬರುತ್ತೆ. ಮಹಾಭಾರತ ಪಾಠದಲ್ಲಿ ಕೇಳಿರ್ಬೋದು ನಾವು. ಅಕ್ಷೌಹಿಣಿ ಅಂತಂದ್ರೆ ಎಷ್ಟು ಕೌರವರದ್ದು ಎಷ್ಟು ಪಾಂಡವರದ್ದು, ಎಷ್ಟು ಅಕ್ಷೌಹಿಣಿ ಕೌರವರದ್ದು, ಎಷ್ಟು ಅಕ್ಷೌಹಿಣಿ ಪಾಂಡವರದ್ದು? 11 ಕೌರವರದ್ದು 7 ಪಾಂಡವರದ್ದು.
ಅಲ್ವಾ? ಒಟ್ಟು 18 ಅಕ್ಷೋಹಿಣಿ ಸೈನ್ಯ. ಈ ಅಕ್ಷೋಹಿಣಿ ಅಂತಂದ್ರೇನು? ಇದು ಒಂದು ಗಣಿತ. ಒಂದಾನೆ, ಒಂದು ರಥ, 3 ಕುದುರೆ, 5 ಜನ ಕಾಲಾಳುಗಳು, ಇದಿಷ್ಟು ಸೇರಿದ್ರೆ ಒಂದು ಪತ್ತಿ. ಲೆಕ್ಕ ಮಾಡ್ತೀರಾ? ಒಂದಾನೆ, ಒಂದು ರಥ, 3 ಕುದುರೆ, 5 ಜನ ಕಾಲಾಳುಗಳು, ಇದಿಷ್ಟು ಸೇರಿದ್ರೆ ಒಂದು ಪತ್ತಿ. ಇಂಥ 3 ಪತ್ತಿಗಳು ಸೇರಿದ್ರೆ ಒಂದು ಗುಲ್ಮ, ಇಂಥ 3 ಗುಲ್ಮಗಳು ಸೇರಿದ್ರೆ ಒಂದು ಸೇನಾಮುಖ, ಇಂಥ 3 ಸೇನಾಮುಖಗಳು ಸೇರಿದ್ರೆ ಒಂದು ಗಣ, ಇಂಥ 3 ಗಣಗಳು ಸೇರಿದ್ರೆ ಒಂದು ವಾಹಿನಿ, ಇಂಥ 3 ವಾಹಿನಿಗಳು ಸೇರಿದ್ರೆ ಒಂದು ಪ್ರಥನ, ಇಂಥ 3 ಪ್ರಥನಗಳು ಸೇರಿದ್ರೆ ಒಂದು ಚಂಬು, ಇಂಥ 3 ಚಂಬುಗಳು ಸೇರಿದ್ರೆ ಒಂದು ಅನಿಕಿಲಿ, ಇಂಥ 10 ಅನಿಕಿಲಿಗಳು ಸೇರಿದ್ರೆ ಒಂದು ಅಕ್ಷೋಹಿಣಿ. ಯಾರು ಲೆಕ್ಕ ಮಾಡಿದ್ರಿ? ನನ್ನ ಲೆಕ್ಕ ಅಲ್ಲ ಇದು ಮಹಾಭಾರತದಲ್ಲಿರೋ ಗಣಿತ ಇದೆ. ಅಷ್ಟು ಪುರಾತನವಾದಂತಹ ಗಣಿತ ಅದು ನಮ್ಮಲ್ಲೂ ಇತ್ತು ಅಂತ, ನಮ್ಮಲ್ಲೇ ಇತ್ತು ಅನ್ನೋದಕ್ಕೂ ನಮ್ಮಲ್ಲೂ ಇತ್ತು ಉತ್ಕೃಷ್ಟವಾದಂತಹ ಗಣಿತಗಳು ಇತ್ತು ಅನ್ನುವಂತಹ ಸಂಗತಿ. ಇನ್ನು ಭಾಷೆಯ ದೃಷ್ಟಿಯಿಂದ ನೋಡಿದಾಗ ನಾನು ಆಗಲೇ ಸುಗ್ರೀವನ ವಿಷಯ ಹೇಳುವಾಗ ಹೇಳಿದೆ, ಇಡೀ ಜಗತ್ತಿನಾದ್ಯಂತ ಅವತ್ತು ಸುಗ್ರೀವ ಹೇಳುವಾಗಲೇ ಎಲ್ಲ ಪರ್ವತ ನದಿ ಎಲ್ಲವನ್ನೂ ಸಂಸ್ಕೃತದಲ್ಲಿ ಹೇಳ್ತಾ ಇದ್ದ. ಹಾಗಾಗಿ ಸಂಸ್ಕೃತ ಅನ್ನೋದು ಜಗತ್ತಿನ ಎಲ್ಲ ಭಾಷೆಗಳ ತಾಯಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ ಹೇಳುವಷ್ಟು ಜಗತ್ತಿನ ಆ ಭಾಷೆಗಳಲ್ಲಿ ನಾವು ಸಂಸ್ಕೃತವನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಮತ್ತು ನಮ್ಮ ಭಾಷೆ ಅಂತಂದ್ರೆ ಯಾವುದೆಲ್ಲ ಇದೆ, ಸಂಸ್ಕೃತದಲ್ಲಿ ರೂಪಿಸಿದಂಥ ಭಾರತೀಯ ಭಾಷೆಗಳು ಎಲ್ಲದಕ್ಕೂ ಒಂದು ಶಾಸ್ತ್ರೀಯ ಚೌಕಟ್ಟಿದೆ. ಅದನ್ನು ನೀವು ಬೇರೆ ಭಾಷೆಗಳಲ್ಲಿ ಹುಡುಕುವುದಕ್ಕೆ ಕಷ್ಟ. ವಿಶೇಷವಾಗಿ ನಿಮಗೆ ಇಂಗ್ಲಿಷ್ನಲ್ಲಿ ಅದನ್ನು ಹುಡುಕುವುದಕ್ಕೆ ಬಹಳ ಕಷ್ಟ. ಎ ಅಕ್ಷರ ಬಿ ಆಗಿರಬೇಕು, XYZ ಕೊನೆಯಲ್ಲಿ ಯಾಕಿರಬೇಕು, ಗೊತ್ತಿದೆಯಾ? ನಿಮಗೆ ಯಾಕೆ ಗೊತ್ತಿಲ್ಲ ಅಂತಂದ್ರೆ ನಿಮ್ಗೆ ಹೇಳ್ಕೊಟ್ಟಿದ್ದಾರಲ್ಲ ಇಂಗ್ಲಿಷ್, ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಯಾಕೆ ಗೊತ್ತಿಲ್ಲ ಅಂತಂದ್ರೆ ಅದನ್ನು ಸೃಷ್ಟಿ ಮಾಡಿದಾರಲ್ಲ A to Z, ಅವನಿಗೂ ಗೊತ್ತಿಲ್ಲ. ಯಾರಿಗೂ ಪ್ರಶ್ನೆ ಬರ್ತಾ ಇರಬೇಕಲ್ಲ. ಹಾಗೆ ನಮ್ಮ ಅಕ್ಷರಗಳಿಗೆ ಎಲ್ಲದಕ್ಕೂ ಅರ್ಥ ಇದೆಯಾ ಅಂತ? ಎಲ್ಲದಕ್ಕೂ ಅರ್ಥ ಇದೆ. ಕದಿಂದ ಶುರು ಮಾಡ್ತೀವಿ, ಕಂಠದಿಂದ ಹೊರಡುತ್ತೆ. ಕಂಠದಿಂದ ಹೊರಡುವ ಶಬ್ದಗಳ ಗುಂಪು, ಅದಕ್ಕೆ ಕಂಠವ್ಯ ಅಂತ ಹೆಸರು. ಆನಂತರ ಚ ಚ ಜ ಝ ಞ ಅಲ್ಲಿಂದ ಬರುತ್ತೆ, ತಾಲವ್ಯ ಅಂತ ಹೇಳ್ತಾರೆ. ಆನಂತರ ಟ, ನಾಲಿಗೆಯನ್ನು ಸ್ವಲ್ಪ ಮೇಲ್ಗಡೆ ತಿರುಗಿಸಿ ಟ ಟ ಡ ಢ ಣ. ಇನ್ನೂ ಮುಂದೆ ಬಂದರೆ ನಾಲಿಗೆ, ತುದಿ ಮತ್ತು ಹಲ್ಲುಗಳ ಸಹಾಯದಿಂದ ತ ತ ದ ಧ ನ. ಮತ್ತು ಮುಂದೆ ಬಂದರೆ ತುದಿಗಳ ಸಹಾಯದಿಂದ ಯಾವುದು ಯಾವುದು? ಈಗ ABCD ಹೇಳಿ ನೋಡಿ ನಿಮ್ಮಷ್ಟಕ್ಕೆ ಅಂತ ಏನೋ ಸಂಬಂಧ ಇದೆ ಅದಕ್ಕೆ. ಯಾವುದು ಸೈಂಟಿಫಿಕ್ ಲ್ಯಾಂಗ್ವೇಜ್ ಇಷ್ಟು ಮಾತ್ರ ಅನ್ನಲ್ಲ. ನಾವು ಕನ್ನಡದಲ್ಲಿ ಏನು ಬರೀತೀವಿ ಹಾಗೆ ಓದ್ಲಿಕ್ಕೆ ಆಗುತ್ತೆ, ಇಂಗ್ಲಿಷಲ್ಲಿ ಆಗುತ್ತಾ? PUT BUT ಹುಟ್ಟಲ್ಲ ಅಲ್ವಾ? ಮೇಷ್ಟ್ರು ಸ್ವಲ್ಪ ಬೋರ್ಡಲ್ಲಿ ಶಬ್ದ ಬರೀತಾರೆ LISTEN ಅಂತ. ಅವು ಹುಡುಗನಿಗೆ ಹೇಳ್ತಾರೆ ಓದು ಅಂತ, ಅವ್ನು ಲಿಸ್ಟನ್ ಅಂತ. ಮೇಷ್ಟ್ರಿಗೆ ಪಾಪ ಕಲಿಕರ ಹುಡುಗನ ಬಗ್ಗೆ, ಅದು ಲಿಸ್ಟನ್ನಲ್ಲ, ಅದು ಲಿಸನ್ ಅಂತ. ಈಗ ಹುಡುಗನಿಗೆ ಮೇಷ್ಟ್ರ ಬಗ್ಗೆ ಕಲಿಕರ. ಈ ಮೇಷ್ಟ್ರಿಗೆ ಕನ್ನಡಕ ಹಾಕೊಂಡಿದ್ದಾರೆ, ಆ ಟಿ ಕಾಣ್ತಾ ಇಲ್ಲ ಅವರಿಗೆ, ಅದಕ್ಕೆ ಲಿಸನ್ ಅಂತ ಹೇಳ್ತಾ ಇದ್ದಾರೆ. ಹುಡುಗ ಎದ್ದು ಮೇಷ್ಟ್ರೆ ಅಲ್ಲಿ ಟಿ ಇಲ್ಲಿ ಲಿಸ್ಟನ್ ಆಗಬೇಕು ಅಂತ. ಮೇಷ್ಟ್ರಿಗೆ ಸ್ವಲ್ಪ ಸಿಟ್ಟು ಬಂತು. ಟಿ ಇದ್ದದ್ದು ಗೊತ್ತಿದೆ, ಟಿ ಸೈಲೆಂಟು, ನೀನು ಸೈಲೆಂಟ್ ಆಗಿ ಕೂತ್ಕೋ ಅಂತಂದ್ರು. ಹುಡುಗ ತಕ್ಷಣ ಕೇಳಿದ ಮೇಷ್ಟ್ರೆ ಟಿ ಯಾಕೆ ಸೈಲೆಂಟು ಅಂತ. ಅದಕ್ಕೆ ಮೇಷ್ಟ್ರು ಸೈಲೆಂಟ್. ಆ ರೀತಿಯಲ್ಲಿ ಏನು ಅಂತ ಹುಡುಗರಿಗೆ ಕೇಳಿ ಹುಡುಗರು ರಾಮ ಅಂತ ಹೇಳ್ತಾರೆ. ಹುಡುಗಿಯರಿಗೆ ಕೇಳಿದ್ರೆ ಹುಡುಗಿಯರಿಗೆ ಆರ್ಯೆಗೆ ರಮ ಆಗುತ್ತೆ, ಆರ್ಯೆಗೆ ರಾಮನೂ ಆಗುತ್ತೆ, ಆರ್ಯೆಗೆ ರಮಾನೂ ಆಗುತ್ತೆ ಅಲ್ವಾ? ಭಾಷೆ ಅನ್ನುವಂಥದ್ದು ಇದಕ್ಕೆ ಶಾಸ್ತ್ರೀಯ ಚೌಕಟ್ಟಿದೆ ಅನ್ನುವಂಥದ್ದು ಒಂದು ಭಾಗ. ಎರಡನೆಯದ್ದು ನಮ್ಮ ಮನೆಯ ಭಾಷೆ ಯಾವುದಿದೆ. ನಾವು ಯಾವುದೇ ಭಾಷೆ ಕಲಿಯೋದು ಯಾವ್ದು ಬೇಕಾದ ಭಾಷೆಗಳನ್ನು ಕಲಿಯೋಣ. ಅದನ್ನು ಕಲಿಬಾರ್ದು ಇದನ್ನು ಕಲಿಬಾರ್ದು ಅಂತ ಇಲ್ಲವೇ ಇಲ್ಲ. ನಮ್ಮ ಹಿರಿಯರು ಹಾಗೆ ಹೇಳಲೇ ಇಲ್ಲ. ಜಗತ್ತಿನಲ್ಲಿರುವ ಎಲ್ಲವನ್ನೂ ಕಲೀರಿ, ಎಲ್ಲ ಒಳ್ಳೆಯದನ್ನು ಕಲೀರಿ. ಆದರೆ ನಮ್ಮ ಭಾಷೆಗಳ ಎತ್ತರ ಏನು ಅಂತ ನಮಗೆ ಗೊತ್ತಿರಬೇಕು. ಹಾಗೆ ನಮ್ಮ ವ್ಯವಹಾರಗಳು ಎಲ್ಲವೂ ಕೂಡ ನಮ್ಮ ಮಾತೃ ಭಾಷೆಯಲ್ಲಿ ಇರಬೇಕು. ಯಾಕಂದ್ರೆ ಅಲ್ಲಿರುವಂಥದ್ದು ಅಲ್ಲಿ, ನಮ್ಮ ಭಾವನೆಗಳಿರುವಂಥದ್ದು ಅಲ್ಲಿ. ಇಲ್ಲೇ ಹಿಂದೆ ಒಂದ್ಸಲ ರುಡ್ಯಾರ್ಡ್ ಕಿಪ್ಲಿಂಗ್ ಅಂತ ಒಬ್ಬ ವ್ಯಕ್ತಿ, ಅವನು ಬರೆಯುವ ಒಂದು ಘಟನೆ. ಒಂದು ಇಂಗ್ಲೆಂಡಿನ ಸರ್ಕಸ್ ಕಂಪನಿ, ಆ ಇಂಗ್ಲೆಂಡಿನ ಸರ್ಕಸ್ ಕಂಪನಿ ಅದರ ಆನೆಗೆ ಮದ ಇರುತ್ತೆ.
ಅಲ್ಲಿ ಒಂದೆರಡು ದಿನಗಳ ಪ್ರದರ್ಶನ ಮಾತ್ರ ಆಗಿದೆ. ತಕ್ಷಣ ಆನೆಗೆ ಮನ ಏರಿತು, ಇವರು ಪ್ರದರ್ಶನವನ್ನು ನಿಲ್ಲಿಸಿದರು. ಪ್ರದರ್ಶನ ನಿಲ್ಲಿಸಿದ ನಂತರ ಅವ್ರಿಗೆ ಒಂದು ಕಡೆ ಲಾಸ್ ಆಗ್ತಾ ಇದೆ. ಅದೇ ಪತ್ರಿಕೆಗಳೆಲ್ಲ ಬರ್ಲಿಕ್ಕೆ ಶುರುವಾಯಿತು. ಹಿಂದೆ ಸರ್ಕಸ್ ಅಂದ್ರೆ ಅದನ್ನು ತುಂಬಾ ಜನ ನೋಡ್ತಾ ಇದ್ರು. ಆ ಆನೆಯನ್ನು ಯಾರಿಗೂ ಸರಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕೊನೆಗೆ ಒಬ್ಬ ವ್ಯಕ್ತಿ ಬಂದ, ಸೂಟು ಬೂಟ್ ಎಲ್ಲ ಹಾಕೊಂಡು ಬಂದು ಅವನು ಕಂಪನಿ ಮ್ಯಾನೇಜರ್ ಅನ್ನ ಕೇಳಿದ, ನಾನು ಒಳಗೆ ಹೋಗ್ತೀನಿ ಆನೆ ಇದ್ದಲ್ಲಿಗೆ ಅಂತ. ನಾನು ಹೇಳಿದ, ಹುಚ್ಚಿಡಿದೆಯಾ ನಿಮಗೆ? ಇಲ್ಲಿ ಅದರ ಜೊತೆಗೆ ಇದ್ದವರು ಹೋದ್ರು ಕೂಡ ಅದು ಕೇಳ್ತಾ ಇಲ್ಲ, ಭಾಷೆ ಕೇಳ್ತಾ ಇಲ್ಲ, ಅದು ನೀನ್ ಯಾಕೆ ಹೋಗ್ತಾ ಇದೀಯಾ ಅಂತ ಇವರು ಹೇಳ್ತಾರೆ. ಅದೆಲ್ಲ ನನ್ನ ಪ್ರಾಣ ವಿಷಯ, ನೀವು ಬಿಟ್ಬಿಡಿ, ನನಗೆ ಅನುಮತಿ ಕೊಡಿ ಅಂತ. ಇವು ಒಳಗೆ ಹೋದ ಸೀದಾ. ಒಳಗೆ ಹೋಗಿ ಸ್ವಲ್ಪ ಹೊತ್ತಿಗೆ ಒಂದು ಅರ್ಧ ಗಂಟೆಯ ನಂತರ ಆನೆ ಶಾಂತವಾದ. ಆನೆ ಶಾಂತವಾದ ನಂತರ ಇವರಿಗೆ ಆಶ್ಚರ್ಯ ಆಗಿದೆ, ಯಾಕೆ ಇದು ಅಂತ. ಏನು ಕಾರಣ? ಅದಕ್ಕೆ ಆ ವ್ಯಕ್ತಿ ಹೇಳ್ತಾರೆ, ಈ ಆನೆಯನ್ನು ನೀವು ತಂದಿರೋದು ಮುಂಬೈಯಿಂದ ತಂದಿದ್ದೀರಿ ಅಂತ ನನಗೆ ಗೊತ್ತಾಯ್ತು. ಅಂದ್ರೆ ಆನೆಯ ಮೊದಲಿನ ಮಾವುತ ಅವನು ಹಿಂದಿ ಮಾತನಾಡ್ತಾ ಇದ್ದ, ನೀವು ಇಲ್ಲಿಗೆ ತಂದ್ರಿ, ಇಲ್ಲಿ ಅವನು ಇಂಗ್ಲಿಷ್ ಮಾತಾಡ್ತಾ ಇದ್ದ, ಆನೆಗೆ ಅರ್ಥ ಆಗ್ತಾ ಇಲ್ಲ. ನಾನು ಅಲ್ಲಿ ಮುಂಬೈನಲ್ಲಿ ಅನೇಕ ಸಮಯ ಇದ್ದ ಕಾರಣಕ್ಕೋಸ್ಕರ ನನಗೆ ಹಿಂದಿ ಬರ್ತಾ ಇತ್ತು, ಪ್ರಯೋಗ ಮಾಡೋಣ ಅಂತ ಹೇಳ್ಕೊಂಡು ನಿಧಾನಕ್ಕೆ ಮಾತಾಡ್ಲಿಕ್ಕೆ ಶುರು ಮಾಡಿದೆ. ಆನೆ ಶಾಂತವಾಯಿತು ಅಂತ ಹೇಳಿದಂಥ ವ್ಯಕ್ತಿ, ಅವನ ಹೆಸರೇ ರುಡ್ಯಾರ್ಡ್ ಕಿಪ್ಲಿಂಗ್ ಅಂತ. ನಾವು ಜಂಗಲ್ ಬುಕ್ ಎಲ್ಲ ಕೇಳಿರ್ಬೋದು. ಆ ಜಂಗಲ್ ಬುಕ್ ಅನ್ನು ಬರೆದವನು ಅವನೇ. ಅವನು ಹೇಳೋದು, ಭಾಷೆ ಪ್ರಾಣಿಗಳ ಮೇಲೂ ಪ್ರಭಾವ ಬೀರುತ್ತದೆ ಅಂತ. ನನ್ನ ಪ್ರಶ್ನೆ, ಪ್ರಾಣಿಗಳ ಮೇಲೂ ಪ್ರಭಾವ ಬೀರುತ್ತದೆ ಅಂತಂದ್ರೆ ಮನುಷ್ಯರ ಮೇಲೆ, ಮಕ್ಕಳ ಮೇಲೆ ಬೀಳೋದಿಲ್ಲ. ನಮ್ಮ ಭಾಷೆಗಳು ಅಂತಂದ್ರೆ ಮಾತೃಭಾಷೆಯ ಜೊತೆಗೆ ಸಂವಹನ ಇರಬೇಕು ಅನ್ನೋದು ಆ ಕಾರಣಕ್ಕೋಸ್ಕರ ಅನ್ನುವಂಥದ್ದು. ಈ ಎಲ್ಲ ಈ ರೀತಿಯ ಅನೇಕ ಸಂಗತಿಗಳನ್ನು ನಮ್ಮ ಹಿರಿಯರು ಸಾಧನೆಯ ರೂಪದಲ್ಲಿ ಜಗತ್ತಿಗೆ ಕೊಟ್ಟಂಥದ್ದು. ಅದು ಒಂದು ಭಾಗ. ಇಷ್ಟೆಲ್ಲ ಇದ್ದಂಥ ಭಾರತದ ಮೇಲೆ ಆಕ್ರಮಣಗಳಾಗುತ್ತೆ. ನಾನು ಮೊನ್ನೆ ಹೇಳುವಾಗ ಹೇಳಿದೆ, ಸುಮಾರು 3000 ವರ್ಷಗಳ ಕಾಲ ಆಕ್ರಮಣ ನಡೆಯಿತು. ಆಕ್ರಮಣ ನಡೆದ ಕಾರಣಕ್ಕೋಸ್ಕರ ಇಲ್ಲಿ ಅವರು ಬಂದು ನಮ್ಮನ್ನು ಬಿಟ್ಟು ಹೋದ್ರು, ಅದೊಂದು ಭಾಗ. ಆದರೆ ಬಿಟ್ಟು ಹೋಗುವಾಗ ಅವರ ಸಾಂಸ್ಕೃತಿಕ ಆಕ್ರಮಣ ಮಾಡಿದ ಚಿಹ್ನೆಗಳನ್ನು ಬಿಟ್ಟು ಹೋದರು. ಅದು ಹಾಗೆ ಉಳ್ಕೊಂಡಿದೆ ಇವತ್ತಿಗೂ ಕೂಡ. ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಮುಗಿದಾಯಿತು, ಇನ್ನೂ ಕೂಡ ಆ ರೀತಿಯ ಆ ಚಿಹ್ನೆಗಳನ್ನೆಲ್ಲ ನೋಡುವಾಗ ನಮ್ಗೆ ಅನಿಸುತ್ತೆ, ನಮಗೆ ಮತ್ತೆ ನಾವು ಅವರ ಬಂಧನದಲ್ಲಿ ಅವರ ಅಡಿಯಾಳುಗಳಾಗಿರುವುದು ನಮ್ಮ ಇವತ್ತಿಗೂ ನಮ್ಮ ಕಣ್ಣ ಮುಂದೆ ಬರುತ್ತದೆ. ಮೊದಲಿಗೆ ನಮಗೆ ಕಾಣುವ ಈ ಪಶ್ಚಿಮದಲ್ಲಿ ಒಂದು ಸಮುದ್ರ ಇದೆ. ಯಾವ ಸಮುದ್ರ ಅದು? ಯಾವ ಸಮುದ್ರ? ನಮ್ಮ ಪಶ್ಚಿಮ ದಿಕ್ಕಲ್ಲಿರುವ, ಭಾರತದ ಪಶ್ಚಿಮ ದಿಕ್ಕಲ್ಲಿರುವ ಸಮುದ್ರ ಯಾವುದು? ಅರಬ್ಬಿ ಸಮುದ್ರ ಅಂತ. ಅದು ಅರಬ್ ದೇಶದ ಸಮುದ್ರ ಅಲ್ಲ. ಅದಕ್ಕೆ ನಮ್ಮ ಹಿರಿಯರಿಟ್ಟಂತಹ ಹೆಸರು ರತ್ನಾಕರ ಅಂತ. ನಮ್ಮ ಹಿರಿಯರಿಟ್ಟ ಹೆಸರು ರತ್ನಾಕರ ಅಂತ. ಪೂರ್ವದಲ್ಲಿರುವಂತಹ ಸಮುದ್ರಕ್ಕೆ ಯಾವುದೋ ಒಂದು ಬಂಗಾಳದಲ್ಲಿ ಅಂತ ಕರೀತೀವಿ, ಅದಕ್ಕೆ ನಮ್ಮ ಹಿರಿಯರಿಟ್ಟಂತಹ ಹೆಸರು ಮಹೋದಧಿ. ಸ್ವಾತಂತ್ರ್ಯ ಸಿಕ್ಕಿದ ನಂತರ ಸಾವರ್ಕರ್ ಅವರು ನೆಹರು ಅಂತ ಹೇಳ್ತಾರೆ, ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ, ಈ ಆಕ್ರಮಣದ ಚಿಹ್ನೆಗಳು ಏನು ಕಾಣ್ತಾ ಇದೆ ಅದನ್ನು ಬದಲು ಮಾಡೋಣ. ನಮಗೆ ರತ್ನಾಕರ, ಅದನ್ನು ಮಹೋದಧಿ ಅಂತ ಕರೀಲಿಕ್ಕೆ ಕಷ್ಟ ಆದರೆ ಪಶ್ಚಿಮದ ಸಮುದ್ರಕ್ಕೆ ಸಿಂಧೂ ನದಿ ಬಂದು ಸೇರಿದೆ, ಆದ್ದರಿಂದ ಸಿಂಧೂ ಸಾಗರ. ಪೂರ್ವದ ಸಮುದ್ರಕ್ಕೆ ಗಂಗಾ ನದಿ ಬಂದು ಸೇರಿದೆ, ಹಾಗಾಗಿ ಗಂಗಾ ಸಾಗರ ಕರೆಯೋಣ ಅಂತಂದ್ರು. ಏನ್ ಮಾಡೋದು? ನಮ್ಮ ಮೊದಲ ಪ್ರಧಾನಿ ಅವರು ಇದ್ದದ್ದೇ ಕ್ಯಾಂಬ್ರಿಡ್ಜ್, ಅವರಲ್ಲೇ ಕಲಿತವರು. ಹಾಗಾಗಿ ಈ ಭಾವಗಳು ಅವರಿಗೆ ಅರ್ಥ ಆಗಲಿಲ್ಲ. ಗುಲಾಮಗಿರಿಯ ಸಂಕೇತವಾಗಿ ಇವತ್ತಿಗೂ ನಮ್ಮನ್ನ ಚುಚ್ಚುತ್ತಾ ಇದೆ. ಅಷ್ಟು ಮಾತ್ರವಲ್ಲ, ಇಡೀ ದೇಶಾದ್ಯಂತ ಅಂತಹ ಅನೇಕ ಸಂಗತಿಗಳನ್ನು ನಾವು ಕಾಣ್ತೀವಿ. ಚಾಣಕ್ಯನ ನೀತಿಯೆಲ್ಲ ಕೇಳ್ತಾ ಇದ್ದೀವಲ್ಲ, ಆ ಚಾಣಕ್ಯನ ನಾಡು ಪಕ್ಷಶಿಲೆ ಅದು ಇವತ್ತು ಟೆಕ್ಸ್ಟೈಲ್ ಆಗಿದೆ. ರಾಮನ ಕಿರಿಯ ಮಗ ಲವನಾಡಿದಂತಹ ಲವಪುರ ಅದು ಲಾಹೋರ್ ಆಗಿದೆ. ಗುರು ದ್ರೋಣದ ನಾಡು ದ್ರೋಣದಾರ ಅದು ಡೆಹ್ರಾಡೂನ್ ಆಗಿದೆ. ಕಲ್ಕತ್ತಾ, ನಾನು ಮೊನ್ನೆ ಹೇಳಿದೆ, ಕಲ್ಕತ್ತಾದು ಕಾಳಿಘಾಟ್ ಅಂತ ಇತ್ತು, ಅದು ಕಲ್ಕತ್ತಾ ಆಗಿದೆ. ಪಾಂಡವರ ಇಂದ್ರಪ್ರಸ್ಥ ಅದು ಡೆಲ್ಲಿ ಆಗಿದೆ. ಇಡೀ ಅವಲಕ್ಕಿಯನ್ನು ತಗೊಂಡು ಹೋಗಿ ಕೃಷ್ಣನ ಸ್ನೇಹವನ್ನ ಪಡೆದಂತಹ ಕುಚೇಲ ಸುಧಾಮನ ನಾಡು ಸುಧಾಮಪುರಿ ಅದು ಪೋರಬಂದರದಾಗಿದೆ. ಈ ರೀತಿ ಅನೇಕ ಬದಲಾವಣೆಗಳು, ಸಾಂಸ್ಕೃತಿಕ ಆಕ್ರಮಣಗಳನ್ನು ನಾವು ಕಾಣ್ತಾ ಇದ್ದೀವಿ. ತುಂಬಾ ಸಂತೋಷದ ಸಂಗತಿ ಏನು ಅಂತಂದ್ರೆ, ಇತ್ತೀಚಿನ ಒಂದು 10 ವರ್ಷಗಳಲ್ಲಿ ಇಂಥ ಸಾಂಸ್ಕೃತಿಕ ಆಕ್ರಮಣಕ್ಕೊಳಗಾದಂತಹ ಸಣ್ಣ ಚಿಹ್ನೆಗಳನ್ನ ಅಳಿಸುವಂತ ಕಾರ್ಯ ಅದರ ಜೊತೆಗೆ ಆಗ್ತಾ ಇದೆ ಎನ್ನುವಂಥದ್ದು ಅದು ಸಂತೋಷದ ಸಂಗತಿ. ಇವತ್ತು ಹಿಂದೆ ಎಲ್ಲ ಈ ಅರಬ್ ದೇಶಗಳಿಗೆ
ಹೋಗ್ತಾ ಇದ್ದಾರೆ, ಬೇರೆ ಬೇರೆ ಉದ್ಯೋಗದ ಕಾರಣಕ್ಕೆ ಇತ್ಯಾದಿಗೆ ಹೋಗ್ತಾ ಇದ್ದಾರೆ. ಈ ಹೋಗ್ತಾ ಇದ್ದಾಗ ಒಬ್ಬ ಯುವಕ ಅವನ ಪರ್ಸಿನ ಒಳಗಡೆ ಒಂದು ಗಣಪತಿಯ ಫೋಟೋ ಇಟ್ಟುಕೊಂಡಿದ್ದ. ಒಂದು ಗಣಪತಿ ಫೋಟೋ, ಆ ಗಣಪತಿಯ ಫೋಟೋ ಇಟ್ಟುಕೊಂಡಿದ್ದ ಕಾರಣಕ್ಕಾಗಿ ಅವನನ್ನ ಬಂಧನ ಮಾಡ್ತಾರೆ, ಅವನನ್ನು ಅರೆಸ್ಟ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಅಲ್ಲಿ ನಮ್ಗೆ ಆ ಸ್ವಾತಂತ್ರ್ಯ ಇಲ್ಲ, ನಮ್ಗೆ ಆ ಧಾರ್ಮಿಕ ಸ್ವಾತಂತ್ರ್ಯ ಅಲ್ಲಿಲ್ಲ, ಆ ಫೋಟೋ ಇಟ್ಟುಕೊಂಡಿದ್ದಕ್ಕೋಸ್ಕರ. ಆದ್ರೆ ಇವತ್ತಿನ ಪರಿಸ್ಥಿತಿ ಹೇಗೆ ಅಂತಂದ್ರೆ, ಅದೇ ದೇಶದಲ್ಲಿ ನಾವು 53,000 ಚದರ ಮೀಟರ್ ವಿಸ್ತೀರ್ಣದ ಸ್ವಾಮಿನಾರಾಯಣ ಮಂದಿರವನ್ನು ಅಲ್ಲಿ ನಿರ್ಮಾಣ ಮಾಡಿದ್ದೀವಿ. ನೆನಪು ಮಾಡ್ಕೊಳ್ಳಿ, ಒಂದು ಸಣ್ಣ ಫೋಟೋ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದಂತ ಅಂತ ಅಬುಧಾಬಿಯಲ್ಲಿ ನಾವಿವತ್ತು 53,000 ಚದರ ಮೀಟರ್ ವಿಸ್ತೀರ್ಣದ ಸ್ವಾಮಿನಾರಾಯಣ ದೇಗುಲವನ್ನು ನಿರ್ಮಾಣ ಮಾಡ್ತೀವಿ ಅಂದ್ರೆ ಇವತ್ತು ಭಾರತ ಆ ಎತ್ತರಕ್ಕೆ ಹೋಗ್ತಾ ಇದೆ ಜಗತ್ತಿನಲ್ಲಿ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದಂತಹ ಸಂದರ್ಭದಲ್ಲಿ ಯೋಗ ತರಗತಿಗಳನ್ನು ಎಲ್ಲ ಕಾಲೇಜುಗಳು ನಡೆಸಬೇಕು ಅಂತ ಒಂದು ಸಣ್ಣ ಆಲೋಚನೆ ಬಂತು. ಅದೇನು ಇಲ್ಲೇನು ಶಾಸನ ಆಗಿಲ್ಲ, ಆದ್ರೆ ಅಷ್ಟೊತ್ತಿಗೆ ಇಡೀ ದೇಶಾದ್ಯಂತ ಇವರೆಲ್ಲ ಕೇಸರೀಕರಣ ಮಾಡ್ತಾ ಇದ್ದಾರೆ ಅಂತ ಬೊಬ್ಬೆ ಹಾಕಿ ಶುರು ಮಾಡಿ ಯೋಗದ ಮೂಲಕ ಕೇಸರೀಕರಣ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ಇವತ್ತು ಪರಿಸ್ಥಿತಿ ಏನು? ಜೂನ್ 21ನೇ ತಾರೀಕು ಅಂದ್ರೆ ಇಡೀ ಜಗತ್ತಿನಾದ್ಯಂತ 160ಕ್ಕೂ ಹೆಚ್ಚು ದೇಶಗಳಲ್ಲಿ ಓಂಕಾರ ಉಚ್ಚಾರ ಕೇಳುತ್ತೆ ಬೆಳಗ್ಗೆ. ಅಷ್ಟೂ ದೇಶಗಳು ಇವತ್ತು ಯೋಗವನ್ನು ಆಚರಣೆ ಮಾಡ್ತಾ ಇದೆ. ಜಗತ್ತು ಇವತ್ತು ಯೋಗವನ್ನು ಒಪ್ಪಿಕೊಂಡಿದೆ. ಮಾತ್ರವಲ್ಲ, ಡಿಸೆಂಬರ್ 21, ಜೂನ್ 21 ಯೋಗ ದಿನ ಅಂದ್ರೆ ಡಿಸೆಂಬರ್ 21 ಏನ್ ದಿನ? ಇತ್ತೀಚೆಗೆ ಕೆಲವು ತಿಂಗಳ ಹಿಂದೆ ಘೋಷಣೆಯಾಗಿದೆ, ಗೊತ್ತಿದೆಯಾ? ಅದು ಯೋಗ ದಿನ 21, ಜೂನ್ 21, ಡಿಸೆಂಬರ್ 21 ವಿಶ್ವ ಧ್ಯಾನ ದಿನ ಅಂತ ಆಗಿದೆ. ಈ ಯೋಗ ಮತ್ತು ಧ್ಯಾನಗಳು ಭಾರತದ್ದೇ, ಹೌದಲ್ವ? ಇದೆಲ್ಲವನ್ನು ಜಗತ್ತು ಒಪ್ಪಿಕೊಂಡಿದ್ರು, ಭಾರತದಲ್ಲಿ ಮಾತ್ರ ಅಲ್ಲ, ಜಗತ್ತು ಒಪ್ಪಿಕೊಳ್ತಾ ಇದ್ದಂತ ಸಂಗತಿ. 2018ನೇ ಇಸ್ವಿಯಲ್ಲಿ ಗಾಂಧೀಜಿಯವರಿಗೆ 150 ವರ್ಷಗಳಾಯಿತು. ಈ 150 ವರ್ಷಗಳಾದಾಗ ಅವರಿಗೆ ಒಂದು ಕೃತಜ್ಞತೆ ಸಲ್ಲಿಸಬೇಕು ಅಂತ ಅನಿಸಿತು. ಅದಕ್ಕೆ ಅವರ ಇಷ್ಟದ ಒಂದು ಕೀರ್ತನೆ, ವೈಷ್ಣವ ಜನತೋ ತೇಣೆ ಕಹಿಯೇ ಅಂತ ನಾವು ಕೇಳಿದ್ದೀವಿ. 15ನೇ ಶತಮಾನದ ನಮ್ಮ ದೇಶದ ಒಬ್ಬ ಸಂತ ನರಸಿಂಹ ಮೆಹ್ತಾ ಅವರು ಬರೆದಿರುವಂತ ಗೀತೆ ಇದೆ. ಅದನ್ನ ಹಾಡಿ ಗಾಂಧೀಜಿಯವರಿಗೂ ಶ್ರದ್ಧಾಂಜಲಿ ಸಲ್ಲಿಸಬೇಕು ಅಂತ, ಅವರು ನೆನಪು ಮಾಡಿಕೊಳ್ಬೇಕು ಅಂತ ಒಂದು ಯೋಚನೆ. ಇದರಲ್ಲಿ ಏನು ವಿಶೇಷ ಇಲ್ಲ, ನಾವೆಲ್ಲ ಯೋಚನೆ ಮಾಡಿದ್ರೆ ವಿಶೇಷ ಅಲ್ಲ. ಆದರೆ ಹಾಡಿದ್ದು ಯಾರು ಅಂತ ಕೇಳಿದ್ರೆ, ಅಂಗೋಲಾದಿಂದ ಅರ್ಮೇನಿಯಾ ತನಕ, ಇರಾಕ್ನಿಂದ ಐಸ್ಲ್ಯಾಂಡ್ ತನಕ, ಸರ್ಬಿಯಾದಿಂದ ಶ್ರೀಲಂಕಾ ತನಕ ಸುಮಾರು 124 ದೇಶದ ಸಂಗೀತಜ್ಞರು, ಸಂಗೀತಗಾರರು ವೈಷ್ಣವ ಜನತವನ್ನು ಕಲಿತು ಅದನ್ನು ಗಾಂಧೀಜಿಯವರಿಗೆ ಸಮರ್ಪಣೆ ಮಾಡುತ್ತಾರೆ ಅಂತಂದ್ರೆ ಅದರ ಅರ್ಥ ಏನು? ಅವರೆಲ್ಲರೂ ಇವತ್ತು ಭಾರತವನ್ನು ಒಪ್ಪಿಕೊಳ್ತಾ ಇದ್ದಾರೆ ಅಂತ ಅರ್ಥ. 2015ರಲ್ಲಿ ಒಂದು ಆಂತರಿಕ ಸಂಘರ್ಷ ಯಮನ್ನಲ್ಲಾಯಿತು. ಯಮನ್ ದೇಶದಲ್ಲಿ ಆಂತರಿಕ ಸಂಘರ್ಷ, ಎಲ್ಲ ಕಡೆ ಬಾಂಬ್ ದಾಳಿಗಳು, ಯಾರ ಪ್ರಾಣ ಯಾವ ಹೊತ್ತಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ, ಆ ರೀತಿ ಎಲ್ಲ ಕಡೆ ಬಾಂಬ್ ದಾಳಿಗಳು ಪ್ರಾರಂಭ ಆಯಿತು. ಇಡೀ ಜಗತ್ತಿನ ಜನ ಭಯಭೀತರಾದರು. ಯಾಕೆ ಅಂತಂದ್ರೆ ಅಲ್ಲಿ ಆ ದೇಶದಲ್ಲಿ ಅವರ ಪ್ರಜೆಗಳಿದ್ದಾರೆ, ಅವರೆಲ್ಲರೂ ಭಯಭೀತರಾಗುವಾಗ ನಮ್ಮ ದೇಶದ ನಾಯಕರು ಯೋಚಿಸಿ ನಾವ್ಯಾರು ಭಯಪಟ್ಟಿಲ್ಲ. ನಮ್ಮ ದೇಶದ ನಾಯಕರು ಹೋಗಿ ಅವರ ದೇಶದ ರಾಜ ಸಲ್ಮಾನ್ ಅಂತ ಇದ್ದ, ಅವನ ಹತ್ರ ಹೋಗಿ ಕೂತ್ಕೊಂಡು ಹೇಳ್ತಾರೆ, 1 ವಾರಗಳ ಕಾಲ ನಿಮ್ಗೆ ಯಾವ ಬಾಂಬ್ ದಾಳಿಗಳು ಆಗಬಾರ್ದು. ಅಲ್ಲೂ ಹೋಗಿ ಹೇಳೋದು ಅವರ ದೇಶದಲ್ಲಿ ಏನು ಬಾಂಬ್ ದಾಳಿಗಳು ಆಗಬಾರ್ದು, ಆ ಸಮಯದಲ್ಲಿ ನಾವು ನಮ್ಮನ್ನು ಕರ್ಕೊಂಡು ಹೋಗ್ತೀವಿ, ಆಮೇಲೆ ಎಷ್ಟು ಬೇಕಾದ್ರೂ ಬಾಂಬ್ ಹಾಕೊಳ್ಳಿ ಅಂತ. ಅವನು ಕೇಳಬೇಕು ಅಂತಿರಲಿಲ್ಲ, ಆದ್ರೆ ಕೇಳಿದ. ಯಾಕಂದ್ರೆ ಎದುರುಗಡೆ ಕುಳಿತುಕೊಂಡಿರುವಂಥದ್ದು ಯಾವ ದೇಶದ ಪ್ರತಿನಿಧಿಗಳು ಅಂತ ಕೇಳಿದ್ರೆ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಜನಶಕ್ತಿಯನ್ನು ಹೊಂದಿರುವಂಥ ದೇಶದ ಪ್ರತಿನಿಧಿಗಳು. ನಮಗೆ ಹಿಂದೆ ಶಾಲೆಗಳಲ್ಲಿ ಬರೆಸ್ತಾ ಇದ್ದಾರೆ ಜನಸಂಖ್ಯಾ ಸ್ಫೋಟ ಅಂತ. ಜನಸಂಖ್ಯೆ ಒಂದು ದೇಶಕ್ಕೆ ಆಪತ್ತಾಗುವುದು ಯಾವಾಗ ಅಂತಂದ್ರೆ ಆ ದೇಶದ ಮಣ್ಣು, ಗಾಳಿ, ನೀರು ಎಲ್ಲವನ್ನು ತಗೊಂಡು ಅದೇ ದೇಶದ ವಿರುದ್ಧ ಕೆಲಸ ಮಾಡಿದಾಗ ಅದು ಅಂಥ ಸಂತತಿ ಯಾವುದಿದೆ ಅದು ದೇಶಕ್ಕೆ ಆಪತ್ತು, ಹೊರತು ಜನಸಂಖ್ಯೆ ದೇಶಕ್ಕೆ ಆಪತ್ತಲ್ಲ. ಇವತ್ತು ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಜನಸಂಖ್ಯೆ ನಮ್ಮದು ಚೀನಾ ಅಲ್ಲ, ನಾವೇ ನಂಬರ್ 1 ಇವತ್ತು. ಅವನು ಕೇಳಿದ ಏನಾಯಿತು ಆ ಯಮನ್ನಲ್ಲಿ. ಆ ಸಂದರ್ಭದಲ್ಲಿ ಸಾವಿರಾರು ಜನರನ್ನು ನಾವು ಕರ್ಕೊಂಡು ಬಂದ್ವಿ. ನಾವು ಕರೆದುಕೊಂಡು ಬರುವಾಗ ಜಗತ್ತಿನ ಉಳಿದ ದೇಶಗಳ ಜನ ನೋಡ್ತಾರೆ,
ಅಮೆರಿಕ, ಇಂಗ್ಲೆಂಡ್ ಅಂತ ದೇಶಗಳ ಅವರೆಲ್ಲ ನೋಡ್ತಾರೆ, ನಮ್ಮೊಬ್ಬರು ಸಿಕ್ಕಾಕೊಂಡಿದ್ದಾರೆ, ಅವ್ರು ಹೋಗಲಿಲ್ಲ, ಅವ್ರಿಗೆ ಭಯ ಕರ್ಕೊಂಡು ಬರ್ಲಿಕ್ಕೆ. ನಮಗೆ ಹೇಳ್ತಾರೆ, ಭಾರತೀಯರಿಗೆ ಹೇಳ್ತಾರೆ, ಭಾರತದ ಸರ್ಕಾರದ ಜೊತೆ ಹೇಳ್ತಾರೆ, ನಮ್ಮವರು ಸಿಕ್ಕಾಕೊಂಡಿದ್ದಾರೆ ಕರ್ಕೊಂಡು ಬನ್ನಿ ಅಂತ. ಆ ರೀತಿ ನಮ್ಮದಲ್ಲದೆ ಬೇರೆ ಉಳಿದ ಅನೇಕ ದೇಶಗಳ ಸಾವಿರಾರು ಜನರನ್ನ ಕರ್ಕೊಂಡು ಬಂದು ಅವರ ದೇಶಕ್ಕೆ ಬಿಡುವ ಕೆಲಸವನ್ನ ಭಾರತ ಇವತ್ತು ಮಾಡಿದೆ ಅಂತಂದ್ರೆ ಅರ್ಥ ಏನು? ವಿಶ್ವ ಸಂತತಿಯಲ್ಲ ನಿನ್ನ ಪುಣ್ಯವಂತರದ ಹಸಗೂಸುಗಳು ಎಂದು ಹಾಲುಣಿಸಿದೆ ಎಂದು ಕವಿ ಹೇಳ್ತಾನೆ. ತಾಯಿ ಭಾರತಿ ಇಡೀ ಜಗತ್ತಿನ ದೇಶಗಳೆಲ್ಲವೂ ತನ್ನ ಮಕ್ಕಳು ಅನ್ನುವ ರೀತಿಯಲ್ಲಿ ಕಾಣ್ತಾ ಇದೆ ಅಂತ ಅವರು ಬರೆದಿದ್ದ. ಈ ಘಟನೆ ನೋಡೋದು ನಮ್ಗೆ ಭಾಗ ಅನ್ನಿಸ್ತಾ ಇದೆ. ಜಗತ್ತಿನ ಯಾವುದೇ ದೇಶದ ಜನರಿಗೆ ತೊಂದರೆ ಆದರೂ ಕೂಡ ಅವರು ಭಾರತವನ್ನು ಬಂದು ಕೇಳ್ತಾರೆ, ಈಕೆ ತಾಯಿಯ ರೀತಿಯಲ್ಲಿ ಅವರನ್ನು ಸಲಹುತ್ತಾಳೆ, ರಕ್ಷಣೆ ಮಾಡುತ್ತಾಳೆ ಅನ್ನುವಂಥದ್ದು ನಮಗೆ ಈ ಘಟನೆಗಳಲ್ಲಿ ಕಾಣಿಸಿದೆ. ಕಳೆದ ಚುನಾವಣೆಯಾಯಿತು, ಕಳೆದ ವರ್ಷ 1-2 ವರ್ಷದ ಹಿಂದೆ ಚುನಾವಣೆಯಾಯಿತು. ನಮ್ಮಲ್ಲಿ ಮತದಾರರ ಸಂಖ್ಯೆ ಎಷ್ಟಿತ್ತು ಅಂತ ಕೇಳಿದ್ರೆ 100 ಕೋಟಿ 99 ಪಾಯಿಂಟ್ ಅಂತ ಬರುತ್ತೆ. ಹತ್ರ ರೌಂಡ್ ಮಾಡಿದ್ರೆ 100 ಕೋಟಿ ಜನ ಮತದಾರರು ಮತ ಚಲಾಯಿಸಿದ್ದಾರೆ. ಇದು ಎಷ್ಟು ದೊಡ್ಡ ಶಕ್ತಿ ಅಂತ ನಮ್ಗೆ ಅರ್ಥ ಆಗಬೇಕು ಅಂತಿದ್ರೆ, ಇಡೀ ಯುರೋಪಿಯನ್ ಯೂನಿಯನ್ ಮತ್ತು ಅಮೆರಿಕ ಇದು ಎರಡನ್ನೂ ಒಟ್ಟಿಗೆ ಸೇರಿಸಿದ್ರು ಕೂಡ ಅಲ್ಲಿ ಇಷ್ಟು ಮತದಾರರಿಲ್ಲ. ಅದು ಎರಡನ್ನೂ ಒಟ್ಟಿಗೆ ಸೇರಿಸಿದ್ರು ಅಲ್ಲಿ ಮತದಾರರು ಎಷ್ಟು ಕೇಳಿದ್ರೆ ಹತ್ರ 60 ಕೋಟಿ ಜನ ಇದ್ದಾರೆ. ಯುರೋಪಿಯನ್ ಯೂನಿಯನ್ ಮತ್ತು ಅಮೆರಿಕ ಎರಡನ್ನೂ ಸೇರಿಸಿದ ಮತದಾರರಿಗಿಂತ ನಮ್ಮದು ಹತ್ರ ಅದರ ಡಬಲ್ ಇದೆ. ಅಷ್ಟು ಮತದಾರರ ಸಂಖ್ಯೆ, ಅಂದ್ರೆ ಸಣ್ಣವರಲ್ಲ, ಕೇವಲ 18 ವರ್ಷ ಮೇಲ್ಪಟ್ಟವರ ಸಂಖ್ಯೆ ನಟ್ಟು ದೊಡ್ಡದಿದೆ. ಹಾಗಾಗಿ ಯೋಚನೆ ಮಾಡಿ ನಮ್ದು ಎಷ್ಟು ದೊಡ್ಡ ಶಕ್ತಿಯುತವಾದಂತಹ ರಾಷ್ಟ್ರ ಅಂತ. ಜಗತ್ತಿನಲ್ಲಿ ಅತ್ಯಂತ, ನೀವು ಬೇಕಾದ್ರೆ ಗೂಗಲ್ ಸರ್ಚ್ ಮಾಡಿ ನೋಡಬಹುದು, ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಯೂನಿವರ್ಸಿಟಿಗಳಿರುವಂತಹ ದೇಶ ಯಾವುದು ಅಂತ ಕೇಳಿದ್ರೆ ಭಾರತ. 876 ಯೂನಿವರ್ಸಿಟಿಗಳು ಭಾರತದಲ್ಲಿದೆ. ಜಗತ್ತಿನ ಯಾವ ದೇಶದಲ್ಲೂ ಅಷ್ಟಿಲ್ಲ. ಒಂದ್ಸಲ ನಾವು ಉಪಗ್ರಹ ಉಡಾವಣೆ ಮಾಡಿದ್ವಿ, ಅದು 2017. ಆ ಉಡಾವಣೆ ಮಾಡುವಾಗ ಆ ರಾಕೆಟಿನ ಒಂದೇ ಜಿಗಿತದಲ್ಲಿ ಸುಮಾರು 104 ಉಪಗ್ರಹಗಳನ್ನ ಕಕ್ಷೆಗೆ ತಲುಪಿಸುವಂತ ಕೆಲಸ ಆಯಿತು. ಇದಿಷ್ಟು ನಡೆದದ್ದು ಕೇವಲ 18 ನಿಮಿಷಗಳಲ್ಲಿ ನಡೆದು ಹೋಯಿತು. ಅದಕ್ಕೆ ಇಡೀ ಜಗತ್ತು ನಿಬ್ಬರಗಾಗಿ ಹೋಯಿತು. ಒಂದೇ ಜಿಗಿತದಲ್ಲಿ 104 ಉಪಗ್ರಹಗಳನ್ನು ಕಕ್ಷೆಗೆ ಸೇರಿಸುವಂತ ಕೆಲಸವನ್ನು ನಾವು ಮಾಡಿದ್ವಿ. ಅದಾದ ನಂತರ ಒಂದು ಮಂಗಳಯಾನ ಅಂತ ಆಯ್ತು. ಮಂಗಳದ ಅಂಗಳಕ್ಕೆ ಹೋಗಿರೋದು ನಮ್ಗೆಲ್ಲರಿಗೂ ಗೊತ್ತೇ ಇದೆ. ಅದಕ್ಕಿಂತ ಸ್ವಲ್ಪ ಸಮಯ ಮುಂಚೆ ನಾಸಾನು ಹೋಗಿತ್ತು, ಅಮೆರಿಕನು ಹೋಗಿತ್ತು. ಆದರೆ ನಮ್ಮ ಖರ್ಚು ಎಷ್ಟು ಅಂತ ಕೇಳಿದ್ರೆ ಅವರು ಮಾಡಿದ್ದಕ್ಕಿಂತ ಸುಮಾರು 9 ಪಟ್ಟು ಕಡಿಮೆ ಖರ್ಚಲ್ಲಿ ನಾವು ಹೋಗ್ತೇವೆ. 9 ಪಟ್ಟು ಕಡಿಮೆ ಖರ್ಚಲ್ಲಿ. ಅವರು ಆಗ ಸೋಮನಾಥ್ ಅಂತ ಹೇಳ್ತಾರೆ, ನೀವು ಯಾವ ರೀತಿ ಮಾಡಿದ್ರಿ ಅಂತ, ಅಷ್ಟು ಕಡಿಮೆ ಖರ್ಚಲ್ಲಿ ನಿಮಗೆ ಹೇಗೆ ಹೋಗ್ಲಿಕ್ಕೆ ಸಾಧ್ಯ ಆಯಿತು ಅಂತ ನಾಸಾದವರು ನಮ್ಮ ಹತ್ರ ಕೇಳಿದ್ರು ಅಂತ ಅವತ್ತು ಸೋಮನಾಥ್ ಹೇಳ್ತಾರೆ. ಅಂದ್ರೆ ಆ ದೃಷ್ಟಿಯಿಂದ, ನೀವು ತಂತ್ರಜ್ಞಾನದ ದೃಷ್ಟಿ, ವಿಜ್ಞಾನದ ದೃಷ್ಟಿಯಿಂದ ನೋಡಿದ್ರು ಕೂಡ ಭಾರತ ಅಷ್ಟು ಎತ್ತರದಲ್ಲಿದೆ ಅನ್ನುವಂಥದ್ದು. ಉಕ್ರೇನ್ ಮತ್ತು ರಷ್ಯಾದ ಯುದ್ಧ ಆಗುವಂತಹ ಸಂದರ್ಭದಲ್ಲಿ ರಷ್ಯಾ ಒಂದು ಹಂತಕ್ಕೆ ಯೋಚನೆ ಮಾಡುತ್ತದೆ, ಏನು ಅಂತಂದ್ರೆ ಅಣ್ವಸ್ತ್ರವನ್ನು, ಪರಮಾಣು ದಾಳಿಯನ್ನು ಮಾಡೋದು ಉಕ್ರೇನ್ ಮೇಲೆ ಅಂತ. ಅದು ನಿಶ್ಚಯ ಮಾಡುವುದು ಅಂತ ನಿಶ್ಚಿತ ಮಾಡ್ಕೊಂಡ್ಬಿಟ್ಟು. ಆದರೆ ಅದು ಭಾರತಕ್ಕೆ ಗೊತ್ತಾಗುತ್ತೆ. ನಾನು ಆಗಲೇ ಹೇಳಿದೆ, ಭಾರತ ಇರುವಂಥದ್ದು ಕೇವಲ ಭಾರತದ ಕಲ್ಯಾಣಕ್ಕೋಸ್ಕರ ಅಲ್ಲ ಅಂತ. ಜಗತ್ತಿನಲ್ಲಿ ಎಲ್ಲಾದರೂ ವ್ಯತ್ಯಾಸ ಆಗಿದೆ, ಸರಿ ಮಾಡಲಿಕ್ಕೋಸ್ಕರ ಭಾರತ ಯೋಚನೆ ಮಾಡಬೇಕು. ಅದು ಮೊದಲಿಂದ ನಡೆದು ಬಂದಂಥ ಪದ್ಧತಿ. ಭಾರತದ ನಾಯಕರು ಹೋಗಿ ರಷ್ಯಾದ ಅಧ್ಯಕ್ಷನ ಜೊತೆ ಕುಳಿತುಕೊಳ್ತಾರೆ. ಒಂದಷ್ಟು ಒಂದು ಮಾತುಕತೆಗಳು ನಡೆಯುತ್ತದೆ. ಆ ಮಾತುಕತೆಯ ಪರಿಣಾಮ ಏನು ಅಂತ ಕೇಳಿದ್ರೆ, ಪರಮಾಣು ದಾಳಿ ಮಾಡಿಯೇ ಬಿಡುವುದು ಸಿದ್ಧವಾಗಿದ್ದಂಥ ರಷ್ಯಾ ಆ ಯೋಜನೆಯನ್ನು ಕೈ ಬಿಡುತ್ತೆ. ಇಡೀ ಜಗತ್ತಿನಲ್ಲಿ ಮೊದಲಾಗಿದ್ದು ಅಮೆರಿಕ, ಜಪಾನ್ ಮೇಲೆ ಮಾಡಿತ್ತು. 2ನೇ ಪರಮಾಣು ದಾಳಿಯನ್ನ ಜಗತ್ತಿನಲ್ಲಿ ತಪ್ಪಿಸಿದ್ದು ಅದು ಭಾರತ. ಇವತ್ತು ನಮ್ಮ ದೇಶದ ಸುತ್ತಮುತ್ತ, ನಮ್ಮ ಪಾಕಿಸ್ತಾನ ಸುತ್ತಮುತ್ತ ಕೆಲವು ದೇಶಗಳಿದ್ದಾರೆ, ಬಲೂಚಿಸ್ತಾನ ಅಂತ ಒಂದು. ಆ ಬಲೂಚಿಸ್ತಾನಲ್ಲಿ ಪ್ರತಿ ಸಲ ಗಮನಿಸಲೊಂದಷ್ಟು ಹೋರಾಟಗಳು ನಡೀತವೆ. ಹೋರಾಟಗಳು ಯಾಕೆ ಅಂತಂದ್ರೆ ಎಲ್ಲರೂ ಹೇಳುವುದು, ನಮ್ಮನ್ನು ಭಾರತದ ಜೊತೆ ಸೇರಿಸಿ ಅಂತ. ಈಗ ನಡೀತಾ ಇದೆ, ಭಾರತದ ಜೊತೆ ಸೇರಿಸಿ ಅಂತ ಅವರು ಹೇಳ್ತಾರೆ. ಒಟ್ಟು ಇಡೀ ಜಗತ್ತಿನಾದ್ಯಂತ ಈ ರೀತಿ ನೋಡುವಾಗ ಎಲ್ಲರೂ ಭಾರತವನ್ನು ಒಪ್ಪಿಕೊಳ್ತಾ ಇದ್ದಾರೆ, ಎಲ್ಲರೂ ಭಾರತದ ಚಿಂತನೆಗಳಿಗೆ ಹತ್ತಿರವಾಗ್ತಾ ಇದ್ದಾರೆ, ಅಥವಾ ಭಾರತದ ಸಂಸ್ಕೃತಿಯನ್ನು ಅನುಸರಿಸ್ತಾ ಇದ್ದಾರೆ. ಈ ಎಲ್ಲ ಸಂಗತಿಯನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ ಆಗಿದೆ. ಕೇರಳದಲ್ಲಿ ಮಾತಾ ಅಮೃತಾನಂದಮಯಿ ಅವರ ಆಶ್ರಮ ಇದೆ. ಕೆಲವರು ಹೋಗಿದ್ದೇವೆ, ಕೊಲ್ಲಂನಲ್ಲಿದೆ, ಕೇರಳದ ಕೊಲ್ಲಂನಲ್ಲಿದೆ. ಒಂದ್ಸಲ ನಾನು ಹೋಗಿದ್ದೇನೆ. ಅಲ್ಲಿ ಹೋದಾಗ ಸುಮಾರು ಮಧ್ಯರಾತ್ರಿ 1 ದಾಟಿತ್ತು. ಆದರೆ ಅಮ್ಮನ ಆಶೀರ್ವಾದ ಕೂತ್ಕೋಬೇಕು ಅಂತ ಎಲ್ಲರೂ ಕ್ಯೂನಲ್ಲಿ ನಿಂತಿತ್ತು.
ಅಮ್ಮ ಬಂದವರೆಲ್ಲರನ್ನು ಆಲಂಗಿಸಿಕೊಂಡು ಆಶೀರ್ವಾದ ಮಾಡ್ತಾ ಇದ್ರು. ನಮ್ಮ ಸರದಿ ಮುಗಿಯಿತು, ನಾವು ಹೀಗೆ ನಮ್ಮ ಮತ್ತ ಸರದಿಯನ್ನು ಇನ್ನೂ ಎಷ್ಟು ಉದ್ದ ಇದೆ ಅಂತ ನೋಡುವಾಗ ಅಲ್ಲೊಬ್ಬಳು 22 ವರ್ಷ ವಯಸ್ಸಿನ ಯುರೋಪಿಯನ್ ಯುವತಿ, ಅವಳು ಮುಗಿದಾಳೆ. ಅವಳ ಮುಖ ಹೇಗಿತ್ತು ಅಂತ ಕೇಳಿದ್ರೆ ಮುಖಭಾವ ಎಷ್ಟು ಬೇಗ ನಾನು ಅಲ್ಲಿಗೆ ಹೋಗ್ತೀನಿ, ನಾನು ಆಶೀರ್ವಾದ ಪಡ್ಕೊಳ್ತೀನಿ ಅನ್ನುವಂಥ ಮುಖಭಾವ ಇತ್ತು. ವಿದೇಶಿಯರು ತುಂಬಾ ಜನ ಇದ್ರು, ಈಗ ಸ್ವಲ್ಪ ವಿಶೇಷ ಅಂತ ಅನಿಸ್ತಾ ಇತ್ತು. ನಾವು ಸುಮ್ಮನೆ ಕೂತ್ರಿ, ನೋಡ್ಬೇಕಿತ್ತು ಅಂತ, ಆ ದೃಶ್ಯ ನೋಡ್ಬೇಕು ಅಂತ. ಇವಳ ಸರದಿ ಬಂತು. ಇವಳ ಸರದಿ ಬಂದಾಗ ಅಮ್ಮ ಆಕೆಯನ್ನು ಆಲಿಂಗನ ಮಾಡಿಕೊಂಡ್ರು. ಆಲಿಂಗನ ಮಾಡಿಕೊಂಡಿದ್ದೇ ತಡ ಆಕೆ ಗೋಳು ಅಂತ ಕಣ್ಣೀರು ಹಾಕಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಕಣ್ಣಲ್ಲೆಲ್ಲ ನೀರಾಗಿ ಎಷ್ಟು ಹೊತ್ತು, ಒಂದು 10-15 ನಿಮಿಷಗಳ ಕಾಲ ಇಡೀ ಸಭೆಗೆ ಕೇಳುವ ರೀತಿಯಲ್ಲಿ ಅಳ್ತಾಳಾಗಿ, ಇಡೀ ಸಭೆಗೆ ಕೇಳುವ ರೀತಿಯಲ್ಲಿ. ಯಾಕೆ ಅಂತ ಅರ್ಥ ಆಗುದಿಲ್ಲ. ಸಮಾಧಾನ ಮಾಡ್ತಾ ಇದ್ದಾರೆ, ಹೀಗೆ ಅಳು ನಿಲ್ತಾ ಇಲ್ಲ. ಕೊನೆಗೆ ನಮಗಿದ ಆಶ್ಚರ್ಯ, ಯಾಕೆ ಅಳ್ತಾ ಇದ್ದಾರೆ ಅಂತ. ಬೆಳಗ್ಗೆ ಎದ್ದು ಅಲ್ಲಿ ಆಶ್ರಮದಲ್ಲಿ ಸುತ್ತಾಡುವಾಗ ಆಕೆಯನ್ನು ನೋಡಿದ್ವಿ. ಒಂದ್ಸಲ ಆಶ್ರಮಕ್ಕೆ ಹೋಗ್ಬೇಕಲ್ಲಿ. ಅಲ್ಲಿ ಹೇಗಿದೆ ವಾತಾವರಣ ಅಂತ ಕೇಳಿದ್ರೆ ತುಂಬಾ ಜನರಿಗಿದೆ. ನಾವು ಒಂದಷ್ಟು ಯಾವುದೋ ಶಿಕ್ಷಣ ಪಡಿತೀವಿ, ಒಂದು ಸರ್ಟಿಫಿಕೇಟ್ ಆದ ನಂತರ ಕೆಲಸಕ್ಕೆ ನಮಗೆಲ್ಲರಿಗೂ ವಿದೇಶಕ್ಕೆ ಹೋಗ್ಬೇಕು ಅಂತಿರುತ್ತೆ. ವಿದೇಶಕ್ಕೆ ಹೋಗ್ಬೇಕು ಯಾಕೆ ಅಂತಂದ್ರೆ ಕೈ ತುಂಬ ಸಂಪಾದನೆ ಮಾಡಬೇಕು, ಸಂಪತ್ತು ಗಳಿಸ್ಬೇಕು ಅಂತ. ಆ ರೀತಿ ಯೋಚನೆ ಇದ್ದು ಒಂದ್ಸಲ ಆ ಆಶ್ರಮಕ್ಕೆ ಹೋಗ್ಬೇಕು. ಯಾಕೆ ಅಂತಂದ್ರೆ ಅಲ್ಲಿ ಕೆಲವರು ಕಸ ಗುಡಿಸ್ತಾ ಇರ್ತಾರೆ, ಕೆಲವರು ಚರಂಡಿ ಕ್ಲೀನ್ ಮಾಡ್ತಾ ಇರ್ತಾರೆ, ಕೆಲವರು ಶೌಚಾಲಯ ಕ್ಲೀನ್ ಮಾಡ್ತಾ ಇರ್ತಾರೆ. ಇವರಲ್ಲಿ ಯಾರು ಕೇಳಿದ್ರೆ ಯಾರು ಭಾರತೀಯರಲ್ಲ, ಎಲ್ಲ ವಿದೇಶಿಯರು. ಇವರಿಗೆ ಸಂಪತ್ತು ಏನು ಇಲ್ಲದೆ ಬಂದವರಲ್ಲ, ಬೇಕಾದಷ್ಟು ಸಂಪತ್ತು ಅಲ್ಲಿ ಕೊಳೆಯುವಷ್ಟಿದೆ. ಅದೆಲ್ಲವನ್ನು ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ. ಯಾಕೆ ಅಂತಂದ್ರೆ ಇಲ್ಲಿ ಶಾಂತಿ ಸಿಗುತ್ತೆ ಮನಸ್ಸಿಗೆ ಅಂತ. ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗುವಂಥದ್ದು ಅದೆಲ್ಲವನ್ನು, ಆ ಎಲ್ಲ ಸಂಪತ್ತನ್ನು ಮೀರಿದ್ದು ಅನ್ನುವಂಥ ಭಾವ ಅವರಲ್ಲಿತ್ತು. ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದಾರೆ. ಈ ಯುವತಿಯನ್ನು ಹೋಗಿ ಮಾತಾಡಿಸಿದ್ರು. ನಿನ್ನೆ ಅಮ್ಮ ಆಲಿಂಗನ ಮಾಡಿಕೊಂಡಾಗ ನೀವು ಕಣ್ಣೀರು ಹಾಕಿದ್ದು ಯಾಕೆ ಅಂತ ಪ್ರಶ್ನೆ ಆಕೆ ಅಂತ. ಆಗ ಆಕೆ ಹೇಳಿದಂಥ ಉತ್ತರ, ನನಗೆ ಅಪ್ಪ ಯಾರು ಅಂತ ಗೊತ್ತಿದೆ. ವಿಶೇಷ ಅಂತ ಅನ್ಸೋದಿಲ್ವಾ? ಅಪ್ಪ ಯಾರು ಅಂತ ಗೊತ್ತಿದೆ ಅಂತಂದ್ರೆ ಅದರ ಅರ್ಥ ಏನು? ಅಮ್ಮ ಯಾರು ಅಂತ ಗೊತ್ತಿಲ್ಲ ಅಂತ ಅರ್ಥ. ನಮಗಿದು ವಿಶೇಷ. ಅದ್ರ ನಿಜಕ್ಕೂ ವಿಶೇಷ ಯಾಕೆ ಅಂತ ಕೇಳಿದ್ರೆ, ನಿಮಗೆ ವಿದೇಶಗಳಲ್ಲಿ ಹೇಗೆ ಅಂತಂದ್ರೆ, ಎಲ್ಲ ದೇಶ ಅಂತಲ್ಲ, ವಿಶೇಷವಾಗಿ ಅಮೆರಿಕ ಇಂಥ ದೇಶಗಳೆಲ್ಲ ಹೇಗೆ ಅಂತಂದ್ರೆ, ಒಂದು ಮಗು ಹುಟ್ಟುತ್ತೆ. ಮಗು ಹುಟ್ಟಿ ಮಗುವಿಗೆ ಕೆಲವು ವರ್ಷ ಆಗುವಷ್ಟರಲ್ಲಿ ಅಪ್ಪ ಇನ್ಯಾರನ್ನು ಮದುವೆ ಆಗ್ತಾನೆ, ಅಮ್ಮ ಇನ್ಯಾರನ್ನು ಮದುವೆ ಆಗ್ತಾಳೆ. ಆ ಚೈನ್ ಅಲ್ಲಿಗೆ ನಿಲ್ಲೋದಿಲ್ಲ. ಇನ್ನು ಮಗು ಇನ್ನಷ್ಟು ದೊಡ್ಡದಾಗುವಾಗ ಅಪ್ಪ ಮತ್ತೆ ಇನ್ಯಾರನ್ನು ಮದುವೆ ಆಗ್ತಾರೆ, ಅಮ್ಮ ಇನ್ಯಾರನ್ನು ಮದುವೆ ಆಗ್ತಾರೆ. ಹೀಗೆ ಈ ಚೈನ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಈ ಮಗು ದೊಡ್ಡದಾಗುತ್ತೆ, ಮಗನ ಮಗಳು ದೊಡ್ಡದಾಗ್ತಾಳೆ. ಇವಳಿಗೆ ಏನ್ ಮಾಡ್ಬೇಕು? ಒರಿಜಿನಲ್ ಅಪ್ಪನನ್ನು ಹುಡುಕ್ಬೇಕಲ್ಲ ಒಂದು ದಿವಸ. ಅದಕ್ಕೆ ಆ ಚೈನನ್ನು ಬಿಡಿಸ್ಕೊಂಡು ಹೋಗ್ತಾಳೆ. ಬಿಡಿಸ್ಕೊಂಡು ಹೋಗಿ ಅಪ್ಪನನ್ನು ಭೇಟಿ ಆಗ್ತಾಳೆ. ಅದು ಫಾದರ್ಸ್ ಡೇ ದಿವಸ. ಅದಕ್ಕೋಸ್ಕರ ಫಾದರ್ಸ್ ಡೇ. ಒರಿಜಿನಲ್ ಅಪ್ಪನನ್ನು ಹುಡುಕೊಂಡು ಹೋಗ್ಲಿಕ್ಕೋಸ್ಕರ ಫಾದರ್ಸ್ ಡೇ. ಇನ್ನು ಅಮ್ಮನನ್ನು ಹುಡುಕೊಂಡು ಹೋಗ್ಲಿಕ್ಕೋಸ್ಕರ ಒಂದು ದಿನ, ಅದು ಮದರ್ಸ್ ಡೇ. ನಮ್ಮ ಅಪ್ಪ ಅಮ್ಮ ಮನೆಯಲ್ಲೇ ಇರ್ತಾರೆ, ಅದನ್ನು ನಾವು ಆಚರಣೆ ಮಾಡ್ತೀವಿ. ಅದನ್ನ ಆಕೆ ಹೇಳಿದ್ರು, ನಾನು ಅಪ್ಪ ಯಾರು ಅಂತ ನಾನು ಹುಡುಕೊಂಡು ಹೋದೆ, ಆ ಚೈನ್ ನನಗೆ ಸಿಕ್ಕಿತು. ಅಮ್ಮ ಯಾರು ಅಂತ ನನಗೆ ಸಿಗಲೇ ಇಲ್ಲ. ಅಮ್ಮನನ್ನು ನಾನು 22 ವರ್ಷ ಹುಡುಕಿದ್ದೇನೆ, ನನಗೆ ಅಮ್ಮ ಸಿಕ್ಕಿಲ್ಲ. ನಿನ್ನೆ ಈ ಅಮ್ಮನ ಆಲಿಂಗನದಲ್ಲಿ ನನ್ನ ಅಮ್ಮನನ್ನು ನಾನು ಕಂಡುಕೊಂಡೆ. ಆ ಆನಂದವನ್ನು ನಾನು ಹೇಗೆ ಕಡ್ಕೊಳ್ಳಿ ಆಕೆ ಹೇಳಿದ್ವಿ. ಆ ಆನಂದವನ್ನು ನಾನು ಹೇಗೆ ಕಡ್ಕೊಳ್ಳಿ, ಸಂತೋಷದ ಆನಂದದ ಕಣ್ಣೀರದು ಅಂತ ಆಕೆ ಹೇಳಿದ್ವಿ. ಇವತ್ತು ಇಡೀ ಜಗತ್ತಿನ ಮಾನಸಿಕತೆ ಹಾಗೇ ಇದೆ. ಅವರೆಲ್ಲರಿಗೂ ಶಾಂತಿ ಬೇಕು, ಅದರಲ್ಲಿ ಶಾಂತಿ ಇದೆಯಾ? ಒಂದು ಯಾವುದೋ ಯುದ್ಧ, ಗೊಂಬಿ, ಗಲಭೆ ಎಲ್ಲವೂ ನಡೀತಾ ಇದೆ, ಅಲ್ಲೆಲ್ಲೂ ಶಾಂತಿ ಇಲ್ಲ. ಅದಕ್ಕೋಸ್ಕರ ಅವರೆಲ್ಲರೂ ಏನು ಪ್ರಾರ್ಥನೆ ಮಾಡ್ತಾರೆ ಅಂತಂದ್ರೆ, ನಮಗೆ ಮುಂದಿನ ಜನ್ಮ. ಕೆಲವು ಸಾಧ್ಯ ಆಗೋರು ಈಗಲೇ ಬಂದ್ಬಿಡ್ತಾ ಇದ್ದಾರೆ, ಬೇರೆ ಬೇರೆ ಆಶ್ರಮದ ಕಾರಣ, ನೆಪ ಇತ್ಯಾದಿ ಹೇಳ್ಕೊಂಡು ಈಗಲೇ ಬಂದ್ಬಿಡ್ತಾ ಇದ್ದಾರೆ. ಯಾರಿಗೆ ಸಾಧ್ಯ ಆಗ್ತಾ ಇಲ್ವೋ ಅವರೆಲ್ಲರೂ ಭಗವಂತನ ಪ್ರಾರ್ಥನೆ ಮಾಡ್ತಾರೆ, ಮುಂದಿನ ಜನ್ಮದಲ್ಲಿ ಭಾರತದಲ್ಲಿ ನನಗೆ ಜನ್ಮ ಕೊಡುವುದು ಅಂತ. ಆ ಕಾರಣಕ್ಕೆ ಎಲ್ಲರಿಗೂ ಈ ಜನ್ಮ ಕೊಡ್ತಾ ಇರೋ ಕಾರಣಕ್ಕೆ ನಮ್ಮ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ಹಾಗೆ ಇಡೀ ಜಗತ್ತು ಇವತ್ತು ಶಾಂತಿಯನ್ನು ಅರಸಿಕೊಂಡು ಭಾರತಕ್ಕೆ ಬರಬೇಕು, ಶಾಂತಿಯನ್ನು ಅರಸಿಕೊಂಡು ಅಪೇಕ್ಷೆ ಇದೆ. ತಾಯಿ ಭಾರತಿ ಎರಡೂ ಕೈಗಳನ್ನು ಆಲಂಬಿಸಿಕೊಂಡು ಯಾರೆಲ್ಲ ಬರ್ತೀರೋ ಅವರೆಲ್ಲರಿಗೂ ಶಾಂತಿ, ನೆಮ್ಮದಿಯನ್ನ, ಸಂಸ್ಕೃತಿಯನ್ನ ಕಲಿಸಲಿಕ್ಕೋಸ್ಕರ ತಾಯಿ ಭಾರತಿ ಜಗಜ್ಜನನಿ ರೂಪದಲ್ಲಿ ಎರಡೂ ಕೈಗಳಿಂದ ಆಲಿಂಗನ ಮಾಡಿಕೊಳ್ಳಿಕ್ಕೆ, ಇಡೀ ಜಗತ್ತನ್ನು ಆಲಿಂಗನ ಮಾಡಿಕೊಂಡು
ಮಾಡಲಿಕ್ಕೆ ಸಿದ್ಧಳಾಗಿ ನಿಂತಿರುವಂತಹ ಆ ದೃಶ್ಯವನ್ನ ನಾವೆಲ್ಲರೂ ಕಣ್ತುಂಬಿಸಿಕೊಳ್ಳೋಣ.